ಏನ ಅಂತಂದು ಹೇಳಿ ಥಿಂಕ್ ಮಾಡೋ ಮೊದಲು. ರೇಷಿಯೋ ಅಂಡ್ ಪ್ರಪೋರ್ಷನ್ ಹಿಂಗಂದ್ರೆ ಏನು, ಎರಡು ಸೇರಿದ್ರೆ. ಸೊ ನಮ್ಗೆ ಅಷ್ಟೊಂದೆಲ್ಲ ಡೀಟೇಲ್ ಎಲ್ಲ ಬೇಡ, ಬಟ್ ಆದ್ರೆ ಒಂದೇನ್ ಹೇಳ್ತೀನಿ ಅಂತಂದು ಹೇಳಿದ್ರೆ, ಇವಾಗ ನೀವು ಮನ್ಯಾಗಿರ್ತೀರಿ ಎಲ್ಲರೂ. ಆ ಮನ್ಯಾಗ ಏನಂತಂದು ಹೇಳಿದ್ರೆ ಒಂದೇನೋ ಸಂತೆಗೆ ಹೋಗಿರ್ತಾರ. ಸೊ ಸಂತಿ ಮಾಡಕ್ಕೆಲ್ಲ ಹೋಗಿರ್ತಾರಲ್ಲ ಮನ್ಯಾಗ, ಅವ್ವ ಅದು ಹೋಗಿರ್ತಾರಲ್ಲ, ಅಪ್ಪ ಅದು ಹೋಗಿರ್ತಾರ. ಸೊ ಯಾವ್ದೋ ಒಂದು ವಾರ ಒಂದ್ ವಾರ ಹೋಗಿರ್ತಾರೆ ಎಲ್ಲರೂ, ಮನಿಗ್ ಬಂದಿರ್ತಾರೆ ಎಲ್ಲರೂ. ಸೊ ಸಾಯಂಕಾಲ ಏನಂತಂದ್ ಹೇಳಿದ್ರೆ ಬಂದ್ ಕೂತ್ಕೊಂಡಿರ್ತೀರಿ ಅಲ್ಲಿ ಮನ್ಯಾಗ. ಏನಂತಂದ್ ಹೇಳಿದ್ರೆ ಎಲ್ಲಾ ತರ ತಗೊಂಡ್ ಬಂದಿರ್ತಾರ. ಚುರುಮುರಿ ತಂದಿರ್ತಾರ, ಆಮೇಲೆ ಉಂಡಿ ತಗೊಂಡ್ ಹಾ ಬೇಸನ್ ಉಂಡಿ, ಅದ್ರ ಉಂಡಿ ಇದ್ರ ಉಂಡಿ ಅಂತ ತಗೊಂಡ್ ಬಂದಿರ್ತಾರ. ಆಮೇಲೆ ಜಿಲೇಬಿ ತಗೊಂಡ್ ಬಂದಿರ್ತಾರ. ಆಮೇಲೆ ಹಲವಾರು ಏನಂತಂದ್ ಹೇಳಿದ್ರೆ ತಿನ್ನೋ ಐಟಮ್ಸ್ ಗಳನ್ನ, ದಿನಸಿ ಐಟಮ್ಸ್ ಗಳನ್ನ ಅವನ್ನೆಲ್ಲ ತಂದಿರ್ತಾರ. ಅವ್ರ ದಿನಸಿ ಐಟಮ್ಗಳು ನಮಗ್ ಬೇಡ. ಸೊ ತಿನ್ನೋ ಐಟಮ್ಸ್ ಗಳೆಲ್ಲ ಇರ್ತಾವ ಮನ್ಯಾಗ. ಏನಂತಂದ್ ಹೇಳಿದ್ರೆ 4-5 ಜನ ಇರ್ತೀರಿ ನೀವು, ಕರೆಕ್ಟಾ? ನೀವು, ನಿಮ್ ತಮ್ಮ, ಅಣ್ಣ, ಅಕ್ಕ ಅಂತಂದ್ ಹೇಳಿ ಎಲ್ರು ಇರ್ತೀರಿ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗತ್ತೆ ನೋಡ್ರಿ. ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತಂದ್ ಹೇಳಿ ಸ್ಟಾರ್ಟ್ ಆಗತ್ತೆ. ಅವಾಗ ಅಪ್ಪ ಇಲ್ಲ ಅವ್ವ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ, ಅಪ್ಪ ಇಲ್ಲ ಅವ್ವನ ಏನ್ ಮಾಡ್ತಾಳ ಅಂತಂದ್ರೆ ಎಲ್ಲರಿಗೂ ಸಮನಾಗಿ ಹಂಚ್ಕೊಡ್ತಾಳ. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿ, ಸಮನಾಗಿ ಹಂಚ್ಕೊಟ್ರೆ ಏನಂತ ಕರಿತೀವಿ ನಾವು ಅದನ್ನ? ಸೊ 50 ಎಲ್ರಿಗೂ ಸೇಮ್ ಅಂತಂದ್ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಒಂದಾಯ್ತು. ಇದು ಕೂಡ ಒಂಥರ ರೇಷಿಯೋ ಅಂಡ್ ಪ್ರಪೋರ್ಷನ್ ಒಳಗಡೆ ಬರುತ್ತೆ. ಆಮೇಲೆ ನೀವು ಮನ್ಯಾಗ ಏನಂತಂತ ಹೇಳಿದ್ರೆ, ಸೊ ಇಬ್ಬರು ಜನ ಏನಂತಂತ ಹೇಳಿದ್ರೆ ಹುಡುಗರು ಅದಿರಿ ನೀವು, ಅಣ್ಣ ತಮ್ಮ. ಅದಾದ ನಂತರ ಅಪ್ಪ ಇದಾರ. ಅದಾದ ನಂತರ ನೆಕ್ಸ್ಟ್ ಒಬ್ರು ತಂಗಿ ಇದಾರ. ಅದಾದ ನಂತರ ಅವ್ವ ಇದಾಳ. ಸೊ ಓಕೆ, ಇದೊಂದು ಫ್ಯಾಮಿಲಿ. ಈ ಫ್ಯಾಮಿಲಿಯನ್ನ ನಾವು ಗಂಡಸರು ಮತ್ತು ಹೆಂಗಸರು ಅಂತಂದ್ ಹೇಳ್ಬಿಟ್ಟು ಯಾವ ಪ್ರಪೋರ್ಷನ್ ಅಲ್ಲಿ ಬರಿತೀವಿ, ಯಾವ ಅನುಪಾತದಲ್ಲಿ ಬರಿತೀವಪ್ಪ ಅಂತಂದ್ ಹೇಳಿದ್ರೆ 3:2 ಅಂತಂದ್ ಬರಿತೀವಿ. 3 ಜನ ಗಂಡಸರು ಇದಾರ್ರಿ ಮನ್ಯಾಗ. ಅದಾದ ನಂತರ 2 ಜನ ಹೆಂಗಸರು ಇದಾರ್ರಿ. 3 ಜನ ಯಾರು? ನೀವು, ನಿಮ್ಮಪ್ಪ, ನಿಮ್ ತಮ್ಮ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ತಂಗಿ ಮತ್ತು ಅವ್ವ ಅಂತಂದ್ ಹೇಳಿದ್ರೆ ಹೆಂಗಸರು, ಅವ್ರು ಇದ್ರಲ್ಲಿ ಬರ್ತಾರೆ. 3:2 ಅಂತ ಬರುತ್ತೆ. ಟೋಟಲ್ ಆಗಿ 5 ಜನ ರೀ. ಅದರಲ್ಲಿ 3 ಜನ ಏನಂತಂದ್ ಹೇಳಿದ್ರೆ ಗಂಡಸರು, 2 ಜನ ಹೆಂಗಸರು ಅಂತಂದ್ ಹೇಳಿ ಈ ರೀತಿಯಾಗಿ ಬರ್ತೀವಿ. ಅದಾದ ನಂತರ ಇವಾಗ ಹೇಳ್ತಾರ ಕಾಲೇಜಲ್ಲಿ ಏನಂತಂಬ ಅಂತಂದ್ ಹೇಳಿದ್ರೆ 100 ಜನ ಹುಡುಗಿಯರ್ ಅದಾರ. ಸೊ 100 ಜನ ಏನಂತಂದ್ ಹೇಳಿದ್ರೆ ಹುಡುಗಿಯರ್ ಅದಾರ, ಹುಡುಗಿಯರು. ಸೊ ಅದಾದ ನಂತರ ನೆಕ್ಸ್ಟ್ ನೀವ್ ಏನಂತಂದ್ ಹೇಳಿದ್ರೆ ಹುಡುಗರು 150 ಜನ ಹುಡುಗರು ಅದಾರೆ. ಸೊ ಇದನ್ನ ಯಾವ ಪ್ರಪೋರ್ಷನ್ ಅಲ್ಲಿ ಬರಿತೀವಿ? ಸೊ 150:100 ಅಂತ ಬರಿತೀರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ರೇಷಿಯೋ ಅಂಡ್ ಪ್ರಪೋರ್ಷನ್ ಒಳಗಡೆ ನಾವು ಅನುಪಾತ ಅಂತ ಹೇಳಿದ್ವಿ, ಯಾವ ಅನುಪಾತದಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಇದು ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಲಾಸ್ಟ್ ಟರ್ಮ್ ಒಳಗೆ ತಗೊಂಡ್ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇದು ಇನ್ನೂ ಏನಂತಂದ್ ಹೇಳಿದ್ರೆ ಯಾವ್ದೋ ಒಂದು ಮಗ್ಗಿಯಿಂದ ಕಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ರಿ 0-0 ಹೋಯ್ತಿದ್ದು. ಸೊ ಇದು 5ರಿಂದ ಹೋಗುತ್ತೆ ನೋಡ್ರಿ. 5-3 15, 5-2 10. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಲಾಸ್ಟ್. ಇದು ಲಾಸ್ಟ್ ಏನಂತಂದ್ ಹೇಳಿದ್ರೆ ಲಾಸ್ಟ್ ಟರ್ಮ್ ಏನಂತಂದ್ ಹೇಳಿದ್ರೆ ಇದು 3:2 ಅನುಪಾತದಲ್ಲಿ ಇದಾರ. 150 ಜನ ಹುಡುಗರು, 100 ಜನ ಹುಡುಗಿಯರು ಯಾವ ಅನುಪಾತದಲ್ಲಿ ಇದಾರ? 3:2 ಅನುಪಾತದಲ್ಲಿ ಇದಾರ ಅಂತಂದ್ ಹೇಳ್ತೀವಿ. ಈ ರೀತಿಯಾಗಿ ಸಿಂಪಲ್ ಒಂದು ಟಾಪಿಕ್ ನ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನಾವು ಡೀಟೇಲ್ ಆಗಿ ಹೋಗ್ತಾ ಹೋಗೋಣ, ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನ್ ಅಂತಂದ್ ಕೇಳ್ತಾರ. ನಾನು ಇದನ್ನೊಂದು ಹೇಳೋದ್ ಮರ್ತೆ. ಸೊ ಇವಾಗ ಪ್ರಪೋರ್ಷನ್ ನಾವು ಯಾವ ತರ ಬರ್ಕೋತೀವಿ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಂತೀವಿ. A:B C:D ಅಂತಂದ್ ಹೇಳಿ. ಅಂದ್ರೆ A:B ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಇರ್ತಾವ. ಅದಾದ ನಂತರ C:D ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಅನುಪಾತದಾಗಿರ್ತಾವ. ಸೊ ಇದು ಡಬಲ್ ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು 4 ಟರ್ಮ್ಸ್ ಗಳನ್ನ ಪ್ರಪೋರ್ಷನ್ ಅಲ್ಲಿ ಬರ್ಕೊಳ್ಳೋದು. A:B C:D ಅಂತಂದ್ ಹೇಳಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ, ಸೊ ಎಲ್ರು ಹೇಳ್ತಾರ ಲಾಸ್ಟ್ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಗಳನ್ನ ಬರ್ಕೋಬೇಕು, ಈ 2 ಪಾಯಿಂಟ್ಸ್ ಗಳನ್ನ ಈ ತರ ಬರ್ಕೋಬೇಕಂತ ನಾನು ಆತರ ಹೇಳಲ್ಲ. ಜಸ್ಟ್ ನಮ್ಗೆಲ್ಲ ಅದನ್ನೆಲ್ಲ ನೆನಪಿರಂಗಿಲ್ಲ. ಇದು ಇಷ್ಟು ಒಂದು ಐತಲ್ಲ, 1:2 ಐತಲ್ಲ, ಅದನ್ನ ಡಿವೈಡೆಡ್ ಬೈ ಅಂತಂದ್ ಬರ್ಕೊಡ್ರಿ. A/by. ಡಬಲ್ ಇಷ್ಟು ಐತಲ್ಲ, ಅದು ಈಕ್ವಲ್ ಟು C/by. ಈ ತರ ಏನಂತಂದ್ ಹೇಳಿದ್ರೆ ನಮ್ದೊಂದು ಹೊಸ ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. A/by ಇದು ಡಬಲ್ ಇಷ್ಟು ಅಂತಂದ್ ಹೇಳಿದ್ರೆ ಈಕ್ವಲ್, ಸಿಂಗಲ್ ಇಷ್ಟು ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇಷ್ಟು. ಕ್ಯಾಲ್ಕುಲೇಷನ್ಗೆ ಎಷ್ಟು ಬೇಕೋ ಅಷ್ಟೇ. ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನೋಡಕ್ ಬರುತ್ತೆ ಮುಂದೆ. ಇಲ್ಲಿ ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿರಿ ಅಂತಂದ್ ಹೇಳಿದ್ರೆ, ಥರ್ಡ್ ಪ್ರಪೋರ್ಷನ್ ಅಂತಂದ್ ಹೇಳಿದ್ರೆ ಇವಾಗ 2 ವರ್ಡ್ಸ್ ಈ ತರ ಕೊಟ್ಬಿಡ್ತಾರ. ಸೊ ಈ ತರ ಕೊಟ್ಟಾಗ ನಾವು ಯಾವ ತರ ಬರ್ಕೊಬೇಕು? ಈ ರೂಪದಲ್ಲಿ ಬರ್ಕೊಬೇಕು ನಾವು. ಇಲ್ಲೇನೈತಲ್ಲ, ಈ ರೂಪದಲ್ಲಿ ಬರ್ಕೊಂಡಾಗ ಯಾವ ತರ ಬರ್ಕೊಂತೀವಿ? ಬರ್ರಿ ನೋಡೋಣ. ಸರ್ 9:36 36 ಅಂತ ಬರುತ್ತೆ. ಯಾಕಂತಂದ್ ಹೇಳಿದ್ರೆ ಸೆಕೆಂಡ್ ಪ್ರಪೋರ್ಷನ್ ಮತ್ತು ಥರ್ಡ್ ಪ್ರಪೋರ್ಷನ್ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಸೇಮ್ ಇರುತ್ತೆ. ಥರ್ಡ್ ಪ್ರಪೋರ್ಷನ್ ಅವ್ನು ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ, ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಸೇಮ್ ಇರುತ್ತೆ. ಅದನ್ನ ನಾವು ಕಂಡು ಹಿಡ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಸ್ಟ್ ಒಂದು ನಾವು ಕಂಡು ಹಿಡ್ಕೊಬೇಕು ಇವಾಗ. ಎಸ್ ನೋಡ್ರಿ, ಇಷ್ಟು ಗೊತ್ತಾಯ್ತಾ ನಿಮ್ಗೆ? ಇದ್ ನಾವು ಯಾವಾಗ ಕಂಡು ಹಿಡ್ಕೊಬೇಕು? ಇದನ್ನ ಕಂಡು ಹಿಡ್ಕೊಬೇಕು.
ಸೊ ಸರ್ ಇಲ್ಲ ಸರ್ ಅವ್ರು ಥರ್ಡ್ ಪ್ರಪೋರ್ಷನ್ ಕೇಳಿದಾರೆ, ಥರ್ಡ್ ಪ್ರಪೋರ್ಷನ್ ಕಂಡು ಹಿಡ್ಕೋಬೇಕು. ಓಕೆ, ಕಂಡು ಹಿಡ್ಕೊಳ್ರಿ, ಅದೇನು ಪ್ರಾಬ್ಲಮ್ ಏನಿಲ್ಲ. A:B B:C. ಸೊ ಇವಾಗ ನೀವು ಇದನ್ನ ಕಂಡು ಹಿಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಮುಗಿದೋಯ್ತು. ಇವೆರಡು ಏನಂತಂದ್ ಹೇಳಿದ್ರೆ ಸೇಮ್ ಇರ್ತಾವ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಥರ್ಡ್ ಪ್ರಪೋರ್ಷನ್, ಈಗ 4 ಪ್ರಪೋರ್ಷನ್ ಅಂತಂದ್ ಹೇಳಿದ್ರೆ ABCD. ಥರ್ಡ್ ಪ್ರಪೋರ್ಷನ್ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಮತ್ತು ಥರ್ಡ್ ಏನಂತಂದ್ ಹೇಳಿದ್ರೆ ಅಂದ್ರೆ ನಾವು ಬರ್ಕೊಂತೀವಿ ಸೆಕೆಂಡ್ ಮತ್ತು ಥರ್ಡ್ ಯಾವಾಗ್ಲೂ ಈಕ್ವಲ್ ಇರ್ತಾವ. ಇದು ಫಸ್ಟ್ ಪ್ರಪೋರ್ಷನ್, ಇದು ಎರಡೂ ಸೇರ್ಬಿಟ್ಟು ಸೆಕೆಂಡ್ ಪ್ರಪೋರ್ಷನ್, ಇದು ಥರ್ಡ್ ಪ್ರಪೋರ್ಷನ್ ಅಂತಂದಾಗತ್ತ. ಸೊ ಇದನ್ನ ನೀವು ಈ ತರನ ಬರ್ಕೊಡ್ರಿ. ಈ ತರ ಬರ್ಕೋಬೇಕಂತ ಥರ್ಡ್ ಪ್ರಪೋರ್ಷನ್ ಕಂಡಿಡಿ ಅಂತಂದ್ ಹೇಳಿದಾಗ ಹಿಂಗಾಗತ್ತ. ಸೊ ಕನ್ಫ್ಯೂಸ್ ಆಗ್ಬಾರ್ದು ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ನಾನು ಇದನ್ನ ಯೂಸ್ ಮಾಡ್ಕೊಂಡೆ. ಸೊ ಇದನ್ನ ಯೂಸ್ ಮಾಡಕ ಹೋಗ್ಬೇಡ್ರಿ, ಯಾಕಂದ್ರೆ ಕನ್ಫ್ಯೂಸ್ ಆಗತ್ತೆ. ಇದನ್ನ ಯೂಸ್ ಮಾಡ್ಕೊಡ್ರಿ. ಸೊ 2 ಕೊಟ್ಬಿಟ್ಟು ಥರ್ಡ್ ಪ್ರಪೋರ್ಷನ್ ಕಂಡಿಡಿ ಅಂತಂದ್ ಹೇಳ್ದ. ಈ 2 ಕೊಟ್ಬಿಟ್ಟು 2 ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಇದೇ ತರ ಬರ್ಕೋಬೇಕು. ಫಸ್ಟ್ ಟರ್ಮ್ ಇದನ್ನ ಬರ್ಕೊಂತೀರಿ, ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಯಾವಾಗ್ಲೂ ಸೇಮ್ ಇರ್ತಾವ. ಫೋರ್ತ್ ಟರ್ಮ್ ನಾವು ಇವಾಗ ಕಂಡು ಹಿಡ್ಕೊಬೇಕು, ಅದ ಥರ್ಡ್ ಟರ್ಮ್ ಅಂತ ತಗೊಂತೀವಿ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ಈಕ್ವಲ್ ಆಗಿ ಡಬಲ್ ತಗೊಂಡಿದೀವಲ್ಲ. ಸೊ ಇದನ್ನ ಈ ತರ ಬರ್ಕೊಬೇಕು. ನೆಕ್ಸ್ಟ್ ಏನೋ ನಮ್ದು ಸ್ಟೆಪ್ ಈ ಫಾರ್ಮಲ್ ಬರ್ಕೊಬೇಕು. ಬರ್ಕೊಳ್ರಿ, 9/36. ಸೊ ಡಬಲ್ ಈಕ್ವಲ್ ಟು 36 ಡಿವೈಡೆಡ್ ಬೈ, ಸೊ ಇದೇನೈತಲ್ಲ ಇದು ನಮಗ್ ಗೊತ್ತಿಲ್ಲ, ಇಲ್ಲ ಇದನ್ನ ಎಕ್ಸ್ ಅಂತ ಅನ್ಕೊಡ್ರಿ. ಓಕೆ, ಡನ್. ಎಲ್ರಿಗೂ ಅರ್ಥ ಆಯ್ತಾ ಯಾವ ತರ ಬರ್ಕೊಂಡ್ವಿ? ಸೊ ಇಲ್ಲೇನ್ ಸಿಂಗಲ್ ಇಷ್ಟು ಐತಲ್ಲ ಅದನ್ನ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಅಂತ ಮಾಡ್ಕೊಂಡ್ವಿ ಅಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 9 9 ಸೊ ಇಲ್ಲಿ ಎಷ್ಟು ಉಳಿತು? 1/4 ಈಕ್ವಲ್ ಟು 36 ಡಿವೈಡೆಡ್ ಬೈ ಎಕ್ಸ್. ಈಗ ನಾವು ಎಕ್ಸ್ ಕಂಡು ಹಿಡ್ಕೊಬೇಕಲ್ಲ, ಇದನ್ನ ಈ ಕಡೆ ತಗೊಳ್ರಿ ಎಕ್ಸ್, ಇದನ್ನ ಆ ಕಡೆ ತಗೊಂಡೋಗ್ರಿ. ಎಕ್ಸ್ ಈಕ್ವಲ್ ಟು 36 × 4 ಆಗತ್ತ ನೋಡ್ರಿ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತಾ? 144 ಅಂತಂದ್ ಬರುತ್ತಾ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದ ಥರ್ಡ್ ಪ್ರಪೋರ್ಷನ್ ಆಗತ್ತೆ. ಇದನ್ನ ಹೆಂಗ್ ಬರಿತೀವಿ? A:B:C ಅಂತಂದ್ ಈ ತರ ಬಂದಾಗ ಸೊ ನಾವು 9:36 144 ಅಂತ ಬರಿತೀವಿ. ಯಾಕಂತಂದ್ ಹೇಳಿದ್ರೆ ಇದೆರಡು ಸೇಮ್ ಇರುತ್ತೆ. ಇಲ್ಲಿ 36 ಸೇಮ್ ಇರುತ್ತೆ, ಇದನ್ನ ಒಂದೇ ಬರ್ಕೊಂತೀವಿ. ಸೊ ನಮ್ಗೆ ಏನ್ ಸಿಕ್ತು? ಥರ್ಡ್ ಪ್ರಪೋರ್ಷನ್ ಸಿಕ್ತಾ 144. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ನೋಡ್ರಿ. ಅದೇ ತರ ಸೇಮ್ ಅದೇ ತರ ಇದೇನಂತಂದ್ ಹೇಳಿದ್ರೆ ನಿಮ್ಗೆ SSL ಲಾಸ್ಟ್, ಇದು ಕೂಡ SSL ಕೇಳಿರೋ ಕ್ವಶನ್, ಇದು ಕೂಡ SSL ಕೇಳಿರೋ ಕ್ವಶನ್. ನಮ್ಗ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಿದಾರೆ, ಈ ತರ ಆಮೇಲೆ ಈ ತರ. ಕಂಪಲ್ಸರಿ ನೋಡ್ರಪ್ಪ, ಈ ತರ ಕೇಳ್ತಿದ್ದಾನ, ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಕೇಳ್ತಾನೆ, ಹೆಂಗೋ ಒಂದ್ ಮಾಡಿ ಕೇಳ್ತಾನೆ, ಬಟ್ ಆದ್ರೆ ಪಕ್ಕಾ ಕ್ವಶನ್ ಇರುತ್ತೆ. ಇಲ್ಲಿ ನೋಡ್ರಿ, ಇಫ್ ದ ರೇಷಿಯೋ P:Q ಈಕ್ವಲ್ ಟು 2:3. ಇಲ್ಲಿ ನೋಡ್ರಿ, P:Q ಈಕ್ವಲ್ ಟು ಏನಾಯ್ತಪ್ಪ ಅಂತಂದ್ ಹೇಳಿದ್ರೆ 2:3 ಐತೆ. ಸೊ ಅದಾದ ನಂತರ Q:R, ಅದಾದ ನಂತರ Q:R ಈಕ್ವಲ್ ಟು ಏನೈತೆ ಅಂತಂದ್ ಹೇಳಿದ್ರೆ 3:4 ಅಂತಂದ್ ಐತೆ. ಸೊ ಅದಾದ ನಂತರ ವಾಟ್ ಈಸ್ ದ ರೇಷಿಯೋ ಆಫ್ P+Q Q+R ಅಂತ ಕೊಟ್ಟಿದಾನ. ಇಲ್ಲಿ ನೋಡ್ರಿ, ಸೊ PQ ಅಂತ ಕೊಟ್ಟಿದಾನ, ನೆಕ್ಸ್ಟ್ QR ಅಂತ ಕೊಟ್ಟಿದಾನ. ನಾವು ಫಸ್ಟ್ ಏನ್ ಕಂಡು ಹಿಡ್ಕೊಬೇಕು? P:Q:R ಅಂತ ಕಂಡು ಹಿಡ್ಕೊಬೇಕು. ಮೊದಲು P:Q:R ಕಂಡು ಹಿಡ್ಕೋಬೇಕು, ಆಮೇಲೆ ಮುಂದಿಂದ ಹೋಗೋಣ. ಈ ತರ ಕೊಟ್ಟಾಗ P:Q:R ಅಂತಂದ್ ಹೇಳಿ ಹೆಂಗ್ ಬರ್ಕೊಂತೀವಿ? ಯಾವ ತರ ಬರ್ಕೊಂತೀವಿ? P:Q:R ಇದು ಬರ್ಬೇಕಂತಂದ್ ಹೇಳಿದ್ರೆ ಹೆಂಗ್ ಬರೀತೀರಿ? ಸೊ ಇಲ್ಲ ನಿಮ್ಗೆ ಏನಂತಂದ್ ಹೇಳಿದ್ರೆ ತುಂಬಾ ಟಫ್ ಆಗಿರೋದು ಏನು ಹೇಳ್ಕೊಡಂಗಿಲ್ಲ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಈ ತರ ಏನಂತಂದ್ ಹೇಳಿದ್ರೆ 3 ಅಷ್ಟ ಕೊಟ್ಟಿರ್ತಾನೆ ನೋಡ್ರಿ. ಇದು 1, ಸೊ ಇದು 2, ಇವೆರಡು ಏನಂತಂದ್ ಹೇಳಿದ್ರೆ ಒಂದೇ. ಇವೆರಡು ಏನಂತಂದ್ ಹೇಳಿದ್ರೆ ಒಂದೇ. ಸೊ ಅದಕ್ಕೋಸ್ಕರ P:Q:R ಆಯ್ತು ಅವ್ನ್ ಕೊಟ್ಟಿರೋ ಪ್ರಕಾರ. ನಾವು ಇದನ್ನ ಏನಂತಂದ್ ಹೇಳಿದ್ರೆ ಮೊದಲು ಅನುಪಾತದಲ್ಲಿ ಬರ್ಕೊಬೇಕು. ಸೊ ಯಾವ ಅನುಪಾತದಲ್ಲಿ ಬರುತ್ತಾ? ಸೊ ಸಿಂಪಲ್ ಆಗಿ ನೋಡ್ರಿ, ನಾವು ಫಸ್ಟ್ ಏನ್ ಮಾಡ್ಕೋಬೇಕು? ಇಲ್ಲಿ ನೋಡ್ರಿ, ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬಂದಾಗ ಇಲ್ಲಿ ನೋಡ್ರಿ, P ಮತ್ತು R Q ಏನಂತಂದ್ ಹೇಳಿದ್ರೆ ಎರಡು ಸೇಮು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಏನ್ ಮಾಡೋದು ಅಂತಂದ್ ಹೇಳಿದ್ರೆ Q ಎರಡು ಸೇಮ್ ಇದಾವಲ್ಲ ಅಂತ ನೋಡ್ರಿ. ಸರ್ ಇಲ್ಲೂ 3 ಐತ್ರಿ, ಇಲ್ಲೂ 3 ಐತ್ರಿ, ನೋ ಪ್ರಾಬ್ಲಮ್. ಸೊ ಇವೆರಡು ಸೇಮ್ ಇತ್ತು ಅಂತಂದ್ ಹೇಳಿದ್ರೆ ನಾವ್ ಏನಂತ ಬರ್ಕೊಂತೀವಿ? 2:4 ಏನಂತಂದ್ ಹೇಳಿದ್ರೆ 2:3:4 ಏನಂತಂದ್ ಹೇಳಿದ್ರೆ ಸರ್ PQR ಅನುಪಾತ ಆಗತ್ತೀರಿ. ಸೊ ಎಲ್ರಿಗೂ ಅರ್ಥ ಆಗ್ಲಿಲ್ರಿ? ಇಲ್ಲಿ ನೋಡ್ರಿ, ನಮ್ಗೆ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ P:Q ಏನಂತಂದ್ ರೇಷಿಯೋ ಕೊಟ್ಟಿದಾನ 2:3 ಐತೆ ಅಂತಂದ್ ಹೇಳಿ. ಆಮೇಲೆ Q:R ಕೊಟ್ಟಿದಾನ ರೇಷಿಯೋ 3:4 ಐತೆ ಅಂತಂದ್ ಹೇಳಿ. ಅದಾದ ನಂತರ ಇಲ್ಲಿ ನಾವು ನೋಡಿದಾಗ P ಐತಿ, ಅದಾದ ನಂತರ Q ಐತಿ, ಅದಾದ ನಂತರ R ಐತಿ. ಈ ಮೂರದ್ರ ರೇಷಿಯೋ ನಾವು ಕಂಡು ಹಿಡ್ಕೊಬೇಕು. ಮೂರದ್ರ ರೇಷಿಯೋ ಕಂಡು ಹಿಡ್ಕೊಬೇಕಂತಂದ್ ಹೇಳಿದ್ರೆ ನಾವು ಇದನ್ನ ಯಾವ ತರ ಬರಿತೀವಿ? 3 ಇದ್ದಾಗ, 3 ಟರ್ಮ್ ಇದ್ದಾಗ ನಾನು ಏನ್ ಹೇಳಿದೀನಿ ನಿಮ್ಗೆ ಹೆಂಗ್ ಬರಿಬೇಕು? P:Q:,
ಕ್ಯೂ ಇಷ್ಟು ಆರ್ ಅಂತಾನ ಆಗತ್ತ. ಯಾಕಂತಂದ್ರೆ ಮಿಡಲ್ದು ಎರಡು ಸೇಮ್ ಇರಬೇಕು 3 ಟರ್ಮ್ ಇದ್ದಾಗ. ಮಿಡಲ್ದು ಎರಡು ಸೇಮ್ ಇರ್ಬೇಕಂತಂದ್ ಹೇಳಿದ್ರೆ ಬರದ್ ನೋಡ್ರಿ. ಸೊ ಈಗ ಏನಂತಂದ್ ಹೇಳಿದ್ರೆ ಮೊದಲ ಪಿ ಕ್ಯೂದ್ ಕೊಟ್ಟಿದ್ದಾನ 2:3, ಅದಾದ ಡಬಲ್ ಇಷ್ಟು 3:4 ಅಂತಂದೈತೆ. ಇದು ಸೆಕೆಂಡ್, ಇದು ಫಸ್ಟ್. ಪಿ ಇಷ್ಟು ಕ್ಯೂ ಎಷ್ಟು ಬರ್ಕೊಂಡ್ರಿ 2:3 ಬರ್ಕೊಂಡ್ರಿ. ಕ್ಯೂ ಇಷ್ಟು ಆರ್ ಎಷ್ಟ್ ಐತ್ರಿ 3:4 ಐತ್ರಿ. ಸೊ ಇವೆರಡು ಈಕ್ವಲ್ ಅದಾವೇನ್ರಿ? ಈಕ್ವಲ್ ಇತ್ತು ಅಂತಂದ್ ಹೇಳಿದ್ರೆ ಕ್ಯೂ ಅಂತಾನ ತಗೊಳ್ರಿ, ಅದನ್ನ 3 ಅಂತ ಬರ್ರಿ. ಈಕ್ವಲ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ನಮ್ದು ಏನಾಯ್ತು, ಈಕ್ವಲ್ ಇದಾವ್ರಿ ಸರ 2:3:4 ಏನಾಗತ್ತ ಅಂತಂದ್ ಹೇಳಿದ್ರೆ ನಮ್ದ ಆನ್ಸರ್ ಆಗತ್ತ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಒಂದ್ ಮೆಥಡ್. ಸೊ ಇದೇನಂತಂದ್ ಹೇಳಿದ್ರೆ ಸ್ವಲ್ಪ ಜಸ್ಟ್ ಕಂಪೇರ್ ಮಾಡೋದಷ್ಟ. ಕಂಪೇರ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಮತ್ ಅದು ಈಕ್ವಲ್ ಆಗೋ ತರ ಮಾಡ್ಬೇಕು. ಇಲ್ಲ ಸರ್ ನಮ್ಗ ಈಸಿಯಾಗೆ ಬೇಕು ಅಂತಂದ್ ಹೇಳಿದ್ರೆ ಪಿ ಇಷ್ಟು ಕ್ಯೂ ಇಷ್ಟು ಇದು ಎಷ್ಟಂತ ಬರ್ಕೊಂತೀರಿ 2:3 ರೇಷಿಯೋದಲ್ಲಿ ಇದಾವ. ಅದಾದ ನಂತರ ಕ್ಯೂ ಇಷ್ಟು ಆರ್ ಯಾವ ರೇಷಿಯೋದಲ್ಲಿ ಇದಾವ 3:4 ರೇಷಿಯೋದಲ್ಲಿ ಇದಾವ. ಇಲ್ಲಿ ನಾವು ನೋಡಿದಾಗ ಪಿ ಕ್ಯೂ ಆರ್ ಐತಿ ಅಂದ್ರ ನಮ್ಗ ಏನ್ ಬೇಕು, ಪಿ ಕ್ಯೂ ಆರ್ ರೇಷಿಯೋ ಬೇಕಂತಂದ್ ಹೇಳಿದ್ರೆ ಮೊದಲು ಏನ್ ಮಾಡ್ಬೇಕು, ಈ ಎರಡನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಈ ಎರಡನ್ನ ಏನಂತಂದ್ ಹೇಳಿದ್ರೆ ಗುಣಿಸ್ಬೇಕು 2:3. ಸೊ ಅದೇನಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ 6 ಅಂತ ಬರುತ್ತಾ ಇಷ್ಟು. ಸೊ ನೆಕ್ಸ್ಟ್ ನಾವು ಕಂಡು ಹಿಡ್ಕೊಬೇಕಲ್ಲ. ಸೊ ಈಗ ನೀವು ಪಿ ದ್ ಕಂಡು ಹಿಡ್ಕೊಂಡ್ರೆ ನೆಕ್ಸ್ಟ್ ಕಂಡು ಹಿಡ್ಕೊಬೇಕಂತಂದ್ರೆ ಇವೆರಡು ಗುಣಿಸ್ಬೇಕು, ಇವೆರಡು. ಸೊ 3:3 ಎಷ್ಟಾಯ್ತು 9 ಅಂತಂದಾಯ್ತು ಇಷ್ಟು. ಸೊ ಇದು ಡೈರೆಕ್ಟ್ ನಿಮ್ಗೆ ಎಂತ ಬೇಕಂತ ಪ್ರಾಬ್ಲಮ್ಸ್ ಬಂದ್ರು ಕೂಡ ಡೈರೆಕ್ಟ್. ನೆಕ್ಸ್ಟ್ ಇವನ್ನೆರಡು ಗುಣಿಸ್ಬೇಕು 3:4. ಸೊ ಇಲ್ಲೇನಂತಂದ್ ಹೇಳಿದ್ರೆ 12 ಅಂತ ಬರುತ್ತಾ. 6:9:12. ಇವೆಲ್ಲದಕ್ಕೂ ಏನಂತಂದ್ ಹೇಳಿದ್ರೆ ಯಾವ್ದೋ ಒಂದು ಮಗ್ಗಿಯಿಂದ ಕಟ್ತಾ ಹೋಗ್ತಾವ ನೋಡ್ರಿ. ಸೊ 2ರಿಂದ ಹೋಗ್ತಾವ, ಇಲ್ಲ ಸರ್ 3ರಿಂದ ಹೋಗ್ತಾವ ನೋಡ್ರಿ. 3ರಿಂದ ಡಿವೈಡ್ ಮಾಡ್ರಿ, 3 2 6 ಸರ್, 3 3 9 ಸರ್, 3 4 12. ಅಂದ್ರೆ ನಮ್ದು ಲಾಸ್ಟ್ ಟರ್ಮ್ ಏನ್ ಬಂತು 2:3:4 ಏನಂತಂದ್ ಹೇಳಿದ್ರೆ ನಮ್ದ ಆನ್ಸರ್ ಬಂತು 2:3:4. ಇಲ್ಲಿ ನೋಡ್ರಿ ಡೈರೆಕ್ಟ್ ಆಗಿ. ಸೊ ಇದೇನಂತಂದ್ ಹೇಳಿದ್ರೆ ಶಾರ್ಟ್ ಕಟ್ ಆಗಿ ಮಾಡ್ಬೇಕು. ಸೇಮ್ ಇರೋದ್ರಿಂದ ಇದನ್ನ ಸೇಮ್ ಬರ್ಕೋಬಹುದು ನೀವು. ಸೊ ಎಲ್ರು ಯಾವ್ದಾದ್ರು ಒಂದು ಫಾಲೋ ಮಾಡ್ರಿ. ಸೊ ನಾನೇನ್ ಮಾಡ್ತಿದ್ದೀನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂತಂದ್ ಹೇಳಿದ್ರೆ ಮುಂದ ಈ ಎರಡು ಟರ್ಮ್ಸ್ ಗಳು ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಬರ್ತಾವ. ಅವಾಗ ಏನಂತಂದ್ ಹೇಳಿದ್ರೆ ಇದು ಆಗತ್ತೆ. ಸೇಮ್ ಇರ್ಲಿ ಬಿಡ್ಲಿ, ಸೇಮ್ ಇದೇ ತರ ಏನಂತಂದ್ ಹೇಳಿದ್ರೆ ಫಾಲೋ ಮಾಡ್ತೀನಿ. 2:3:4 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಇವಾಗ ಆನ್ಸರ್ ಬಂತು. ಇದು ಇಲ್ಲಿಗೆ ಮುಗ್ದಿಲ್ಲ, ಇದು ಇಲ್ಲಿಗೆ ಮುಗ್ದಿಲ್ಲ. ನೆನ್ಪಿಟ್ಕೊಡ್ರಿ, ಇದು ಇಲ್ಲಿಗೆ ಮುಗುದಿಲ್ಲ. ಇನ್ನು ಕ್ಯಾಲ್ಕುಲೇಷನ್ ಇನ್ನು ಇಲ್ಲಿಗೆ ಮುಗುದಿಲ್ಲ. ಇವಾಗ ಏನ್ ಮಾಡೋಣ, ಮುಂದಿನ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಕೇಳಿದಾನ ಅವನು, ಸರ್ ಪಿ ಪ್ಲಸ್ ಕ್ಯೂ ಇಷ್ಟು ಕ್ಯೂ ಪ್ಲಸ್ ಆರ್ದ ಏನಂತಂದ್ ಹೇಳಿದ್ರೆ ರೇಷಿಯೋ ಕೇಳಿದಾನ್ರಿ. ಪಿ ಪ್ಲಸ್ ಕ್ಯೂ ಬರ್ಕೊಡ್ರಿ. ಪಿ ಎಷ್ಟೈತಿ ಇಲ್ಲಿ, ಇಲ್ಲೇ ನೋಡ್ರಿ. ಪಿ ಎಷ್ಟೈತಿ ಸರ್ 2 ಐತ್ರಿ. ಸೊ ಅದಾದ ಪ್ಲಸ್ ಕ್ಯೂ ಎಷ್ಟೈತ್ರಿ ಸರ 3 ಐತ್ರಿ. ಇಷ್ಟು ಕ್ಯೂ ಎಷ್ಟೈತ್ರಿ ಸರ 3 ಐತ್ರಿ. ಆರ್ ಎಷ್ಟೈತಿ ನೋಡ್ರಿ ಸರ್ 4 ಐತ್ರಿ. ಸರ್ 2 3 5 ರೀ. ಇಷ್ಟು 3 4 7 5:7 ಅಂತಂದ್ ಹೇಳಿದ್ರೆ ನಮ್ದ ಆನ್ಸರ್ ಆಗತ್ರಿ. ಆಪ್ಷನ್ 1 ಏನಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇವಾಗ ಅರ್ಥ ಆಗತ್ತೆ ನಿಮ್ಗೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನೋಡ್ರಿ ಪ್ರಾಬ್ಲಮ್, 2x + 7y ಇಷ್ಟು 4x - 3y ಡಬಲ್ ಇಷ್ಟು 8:3 ಅಂತಂದೈತ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ 4 ಟರ್ಮ್ ಕೊಟ್ಟಿದ್ದಾನ. ಎಕ್ಸ್ ಇಷ್ಟು ವೈಸ್ ಏನಂತಂದ್ ಹೇಳಿದ್ರೆ ನಮ್ಗ ರೇಷಿಯೋ ಕೇಳಿದಾನ. ಸೊ ಅದನ್ ಬಿಡ್ರಿ, ಈಗ ಮೊದ್ಲು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ನಮಗ್ ಫಸ್ಟ್ ಹಿಂಗ್ ಏನು ಕೊಟ್ಟಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಬೇಕು. ಅವ್ನು ಡೈರೆಕ್ಟ್ ಆಗಿ ಈ ರೀತಿ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ನಮ್ದ ಸರ್ ಡಿವೈಡೆಡ್ ಬೈ ರೂಪದಲ್ಲಿ ಬರ್ಕೊಡ್ರಿ. 2x + 7y ಡಿವೈಡೆಡ್ ಬೈ 4x - 3y ಈಕ್ವಲ್ ಟು 8/3. ಇವಾಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಗುಣಿಸ್ಬಿಡ್ರಿ. 3 ಈ ಕಡೆ ತಗೊಂಡೋಗ್ರಿ. 3 × 2x + 7y ಆಗತ್ತ. ಇಲ್ಲಿ 8 × 4x - 3y ಆಗತ್ತ. ಸೊ ಇವಾಗ ಇಂಟು ಮಾಡ್ರಿ. 3 × 2 ಎಷ್ಟಾಯ್ತು 6x ಆಯ್ತು. 3 × 7y ಅಂತಂದ್ ಹೇಳಿದ್ರೆ 3 7 21y ಆಯ್ತು. ಸೇಮ್ ಅದೇ ತರ ನೋಡ್ರಿ, ಇದಕ್ ಗುಣಿಸ್ರಿ. 8 4 32x ಆಯ್ತು. ಮೈನಸ್ 8 3 24y ಆಯ್ತು. ಈಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎಕ್ಸ್ ಗಳು ಒಂದ್ ಕಡೆ, ವೈ ಗಳು ಒಂದ್ ಕಡೆ ತಗೊಳ್ರಿ. ಇದನ್ನ ಈ ಕಡೆ ತಗೊಂತೀನಿ ನಾನು. 32x ಇದನ್ನ ಇಲ್ಲಿ ಬರ್ಕೊಂಡೆ. ಸೊ ಅದಾದ ನಂತರ ಇದು ಈ ಕಡೆ ಬಂತಂತ ಹೇಳಿದ್ರೆ -8x ಆಯ್ತು. ಸೊ ಅದಾದ ನಂತರ ಇದು ಆ ಕಡೆ ಹೋಯ್ತು ಅಂತಂದು ಹೇಳಿದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. 24y + 21y. ಸೊ ಇಲ್ಲಿ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ. ಇವೆರಡು ಎಷ್ಟಾಗತ್ತ ಸರ್ 32ದಾಗ ಇದನ್ನ ಕಳೆದ್ರೆ ಎಷ್ಟಾಗತ್ತ ಸರ್ 24x = ಇದು ಎಷ್ಟಾಗತ್ತ ನೋಡ್ರಿ ಸರ್ 45y ಆಗತ್ತ. x ಡಿವೈಡೆಡ್ ಬೈ y ಕೇಳಿದಾನಲ್ಲ, y ಈ ಕಡೆ ತಗೊಂಡ್ಬಿಡ್ರಿ.
ಎಕ್ಸ್ ಡಿವೈಡೆಡ್ ಬೈ ವೈ ಆಯ್ತು. ಇಲ್ಲಿ ಎಷ್ಟು ಉಳಿತು? 45 ಉಳಿತು. ಇದು 24 ಆ ಕಡೆ ತಗೊಂಡ್ ಬಂದ್ರೆ ಈ ತರ ಬಂತು. ಸೊ ಎಕ್ಸ್ ಡಿವೈಡೆಡ್ ಬೈ ವೈ ಈಕ್ವಲ್ ಟು ಎಷ್ಟಾಯ್ತು ಅಂತಂದ್ರೆ 45 ಡಿವೈಡೆಡ್ ಬೈ ಇಲ್ರೋದು 24 ಆಗಂಗಿಲ್ಲ, ಜಾಸ್ತಿ ಆಗತ್ತ ನೋಡ್ರಿ. ಸೊ 3 ಒಳ್ಳೆ 21. ಎಸ್ ಇಲ್ಲಿ ನೋಡ್ರಿ 3 2 6 ಇದು ನಾನು 8x ಅಂತ ಬರ್ಕೊಂಡಿದ್ದೆ, ಸಾರಿ. ಸೊ ಇಲ್ಲಿ ನೋಡ್ರಿ ಇದನ್ನ 32 6x ಕಳೆದ್ರೆ 26x ಉಳಿತು. ಸೊ ಇಲ್ಲಿ ನೀವು ಕೆಳಗಡೆ ತಗೊಂಡ್ಬಂದ್ರೆ 26. ಸೊ ಅಂದ್ರೆ 45 ಡಿವೈಡೆಡ್ ಬೈ 26 ಏನಂತಂದ ಹೇಳಿದ್ರೆ ನಮ್ದು ರೇಷಿಯೋ ಆಗುತ್ತೆ. ಇದನ್ನ ಎಕ್ಸ್ ಇಷ್ಟು ವೈ ರೂಪದಲ್ಲಿ ಬರೆದ್ರೆ ಎಷ್ಟಾಯ್ತು? 45:26. ಈ ಡಿವೈಡೆಡ್ ಬೈ ತೆಗೆದ್ಬಿಟ್ಟು ಅಲ್ಲಿ ಡಬಲ್ ಇಷ್ಟು ಹಾಕೋದಷ್ಟೇ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಎಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್. ಫಸ್ಟ್ ಈ ರೂಪದಲ್ಲಿ ಬರಿಬೇಕು. ಯಾವ ರೂಪದಲ್ಲಿ? A:B ಡಬಲ್ ಇಷ್ಟು C:D ರೂಪದಲ್ಲಿ ಬರಿಬೇಕು. ಅದನ್ನ ಬಿಟ್ಟ ನಂತರ A ಡಿವೈಡೆಡ್ ಬೈ ಈಕ್ವಲ್ ಟು C ಡಿವೈಡೆಡ್ ಬೈ ರೂಪದಲ್ಲಿ ಬರಿಬೇಕು. ಅದನ್ನ ನಾವು ಇಲ್ಲಿ ಬರ್ಕೊಂಡ್ವಿ. ಸೊ ಅದಾದ ನಂತರ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋದ್ವಿ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಇದು ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಮೇಲೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ರು. ಸೊ ಈ ತರ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಎಕ್ಸ್ ಡಿವೈಡೆಡ್ ಬೈ 3 ಈಕ್ವಲ್ ಟು ವೈ ಡಿವೈಡೆಡ್ ಬೈ 5 ಈಕ್ವಲ್ ಟು ಜೆಡ್ ಡಿವೈಡೆಡ್ ಬೈ 9 ಕೊಟ್ಟಿದ್ದಾನ. ಅಲ್ಲಿ ಏನ್ ಕೊಟ್ಟಿದಾನ ಅಂದ್ರೆ ಎಕ್ಸ್ ಇಷ್ಟು ವೈ ಇಷ್ಟು ಜೆಡ್ ಏನಂತಂದ ಹೇಳಿದ್ರೆ ನಮ್ಗ ರೇಷಿಯೋ ಕೇಳಿದಾನ. ಸೊ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 3:5:9 ಆಗತ್ತ. ಕೆಳಗಡೆ ಏನ್ ಕೊಟ್ಟಿದಾನಲ್ಲ, ಸೊ ಅದೇನಂತಂದ ಹೇಳಿದ್ರೆ ಈ ತರದ ರೇಷಿಯೋ ಆಗುತ್ತೆ. ಡೈರೆಕ್ಟ್ ಆನ್ಸರ್ ಎಷ್ಟಂತಂದ ಹೇಳಿದ್ರೆ 3:5:9. ಲಾಸ್ಟ್ ಆಪ್ಷನ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಇದು ಡೈರೆಕ್ಟ್ ಇದು. ಸೊ ಈ ತರ ಕೊಟ್ಟ ಅಂತಂದ ಹೇಳಿದ್ರೆ ಈಕ್ವಲ್ ಕೊಟ್ಬಿಟ್ಟು ಈ ತರ ಡಿವೈಡೆಡ್ ಬೈ ಕೊಟ್ಟ ಅಂತಂದ ಹೇಳಿದ್ರೆ 3:5:9 ಅದ್ರದ್ದು ಡೈರೆಕ್ಟ್ ಆಗತ್ತೆ. ಎಲ್ಲೂ ಟೆನ್ಷನ್ ತಗೋಬಿಡ್ರಿ, ಡೈರೆಕ್ಟ್ ಆಗಿ ಬರ್ಬೋದು. ಬಟ್ ಅದ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಸರ್ ಹೆಂಗ್ ಮಾಡ್ಬೇಕ್ರಿ? ಸೊ ಈ ತರ ಕೊಟ್ಟಿದ್ದಾನಲ್ಲ, ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ಅಂತ ಬರ್ಕೊಡ್ರಿ. ಇದನ್ನೆಲ್ಲ ಏನಂತಂದ ಹೇಳಿದ್ರೆ ಎಕ್ಸ್ ಕಂಪೇರ್ ಮಾಡ್ರಿ. ಸೊ ಇವಾಗ ನಾವು ಫಸ್ಟ್ ಇಲ್ಲ ಅಂತಂದ ಹೇಳಿದ್ರೆ ಕೆ ಕಂಪೇರ್ ಮಾಡ್ರಿ. ಕೇನೋ ಅಥವಾ ಯಾವ್ದಕ್ಕೋ. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಇಟ್ಕೊಳ್ರಿ ಫಸ್ಟ್. ಎಕ್ಸ್ ಈಕ್ವಲ್ ಟು, ಸೊ ನಾವ್ ಇವಾಗ ಏನ್ ಬರಿತೀವಿ? ಎಕ್ಸ್ ಡಿವೈಡ್ ಬೈ 3 ಈಕ್ವಲ್ ಟು ಕೆ ಅಂತ ಬರಿತೀವಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ? 3k ಆಗತ್ತ. ಸೇಮ್ ಅದೇ ತರ ನೋಡ್ರಿ, ವೈ ಡಿವೈಡೆಡ್ ಬೈ 5 ಈಕ್ವಲ್ ಟು ಎಷ್ಟಾಗತ್ತ? ಸರ್ ವೈ ಈಕ್ವಲ್ ಟು 5k ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೆಡ್ ಡಿವೈಡೆಡ್ ಬೈ 9 ಈಕ್ವಲ್ ಟು ಕೆ. ಸರ್ ಜೆಡ್ ವ್ಯಾಲ್ಯೂ ಎಷ್ಟಾಗತ್ತೆ? 9k ಆಗತ್ತೆ. ಇನ್ನು ಇದು ಈ ರೂಪದಲ್ಲಿ ಬರೀರಿ. ಎಕ್ಸ್ ವೈ ಜೆಡ್ ರೂಪದಲ್ಲಿ ಬರಿದ್ವಿ ಅಂತಂದ ಹೇಳಿದ್ರೆ 3k 5k. ಸೊ ಅದಾದ ನಂತರ 9k ಅಂತಂದಾಗತ್ತೆ. ಇಲ್ಲಿ ಕಾಮನ್ ಇರೋದು ಡಿವೈಡೆಡ್ ಬೈ ಮಾಡಿದಾಗ ಸರ್ ಕೆ ಎಲ್ಲ ಕ್ಯಾನ್ಸಲ್ ಆಗತ್ತೆ. 3:5:9 ಏನಂತಂದ ಹೇಳಿದ್ರೆ ಉಳಿಯುತ್ತ. ಈ ರೀತಿಯಾಗಿ ನಾವು ಮಾಡ್ಬೇಕು. ಬಟ್ ಆದ್ರೆ ಡೈರೆಕ್ಟ್ ಆಗಿ ಬರ್ದ್ ಬಿಡೋಣ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಕ್ವಶನ್ ಕೇಳಿದಾನ? S:U:, V:, W ಈಕ್ವಲ್ ಟು ಏನೈತೆ ಅಂತಂದ ಹೇಳಿದ್ರೆ 2:9:6:7 ಐತೆ. ಅದಾದ ನಂತರ ಇವ್ರದ್ದು ಏನಂತಂದ ಹೇಳಿದ್ರೆ ಟೋಟಲ್ ಕೊಟ್ಟಿದಾನ. S:U, S+U+V+W ಏನಂತಂದ ಹೇಳಿದ್ರೆ ಈ ತರ ಕೊಟ್ಬಿಟ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್. ಸೊ ಈ ತರದ್ ವ್ಯಾಲ್ಯೂ ಕೇಳಿದಾನ. ನಮ್ಗೆ ಇಲ್ಲಿ ಏನಂತಂದ ಹೇಳಿದ್ರೆ ರೇಷಿಯೋ ಕೊಟ್ಟಿದಾನ ನೋಡ್ರಿ. ಎಲ್ಲಾನು ಏನಂತಂದ ಹೇಳಿದ್ರೆ ಯಾವ ರೇಷಿಯೋದಾಗ ಅದಾವ? ಈ ರೇಷಿಯೋದಾಗ ಅದಾವ. ಸೊ ಈ ತರ ರೇಷಿಯೋದಾಗಿದ್ದಾಗ ನಾವು ಫಸ್ಟ್ ಏನ್ ಕಂಡಿಡ್ಕೊಬೇಕು? ಅದಕ್ಕೊಂದ್ ಏನಂತಂದ ಹೇಳಿದ್ರೆ ಕಾಮನ್ ಇರುತ್ತೆ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಒಂದು ಕಾಮನ್ ಟರ್ಮ್ ಇರುತ್ತೆ. ಅದನ್ನ ಕಾಮನ್ ಟರ್ಮ್ ನ ಕಂಡಿಡ್ಕೊಬೇಕು. ಸೊ ಈ ತರ ನಮ್ಗೆ ಎಲ್ಲಾನು ಟೋಟಲ್ ಕೊಟ್ಟಾಗ, ಸೊ ಇಲ್ಲಿ ನಾನು ಇದನ್ನ ಏನಂತ ಯಾವ ತರ ಬರಿತೀನಿ ಅಂತಂದ ಹೇಳಿದ್ರೆ, ಸೊ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ಏನಂತಂದ್ ಬರ್ಕೊಳ್ಳೋಣಪ್ಪ ಅಂತಂದ ಹೇಳಿದ್ರೆ ಎಸ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 2x ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ನಮ್ಗೆ ಎಷ್ಟು ಪ್ರಪೋರ್ಷನ್ ಅದಾವ ಅಂತಂದ್ ಗೊತ್ತಿಲ್ಲ, ಅವ್ನು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. S ಈಕ್ವಲ್ ಟು 2x ಅಂತ ಬರ್ಕೊಂಡೆ. U ಈಕ್ವಲ್ ಟು ಏನಂತಂದ ಹೇಳಿದ್ರೆ 9x ಅಂತ ಬರ್ಕೊಂಡೆ. ಸೊ ಅದಾದ ನಂತರ V ಈಕ್ವಲ್ ಟು ಎಷ್ಟಪ್ಪ ಅಂತಂದ ಹೇಳಿದ್ರೆ 6x ಅಲ್ಲಿ ಬರ್ಕೊಂಡೆ. ಅದಾದ ನಂತರ W ಈಕ್ವಲ್ ಟು ಏನಂತಂದ ಹೇಳಿದ್ರೆ 7x ಅಲ್ಲಿ ಬರ್ಕೊಂಡೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಈ ತರ S:U:, V:, W ಏನಂತಂದ ಹೇಳಿದ್ರೆ ಒಂದ್ ಈ ರೇಷಿಯೋದಲ್ಲಿ ಇದಾವ. ಈ ರೇಷಿಯೋನ ಕೂಡಿಸಿದ್ರ ಅಂತಂದ ಹೇಳಿದ್ರೆ ನಿಮ್ಗೆ ಈ ತರ ಬರಂಗಿಲ್ಲ. ಬಟ್ ಆದ್ರೆ ಯಾವ್ದೋ ಒಂದು ಅದಕ್ಕೆ ಟರ್ಮ್ ಐತಾ, ಅದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಕೂಡಿಸಿದ್ರಿ ಅಂತಂದ ಹೇಳಿದ್ರೆ ನಮ್ಗೆ ಇದು ಟೋಟಲ್ ಆಗಿ ಬರುತ್ತೆ. ಇಲ್ಲಿ ನೋಡ್ರಿ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಇವಾಗ 100 ಜನ ಹುಡುಗಿರು, ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 150 ಜನ ಹುಡುಗರು ಇದಾರ. ಇದನ್ನ ಯಾವ ರೇಷಿಯೋದಾಗ ಬರಿತೀರಿ ಅಂತಂದ ಹೇಳಿದ್ರೆ 150:100 ಅಂತ ಬರದ್ರಿ. ಸೊ ಇದನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಏನಂತಂದ ಹೇಳಿದ್ರೆ ಟೋಟಲ್ ಸ್ಟ್ರೆಂತ್ ಎಷ್ಟಾಗತ್ತೆ ಇತರದ್ದು? ಸರ್ ಟೋಟಲ್ ಸ್ಟ್ರೆಂತ್ ಎಷ್ಟೈತೆ ಅಂತಂದ ಹೇಳಿದ್ರೆ 250 ಐತ್ರಿ. ಇದನ್ನ ನೀವು ಎರಡು ಕೂಡಿಸಿದ್ರಿ ಅಂದ್ರೆ ನಿಮ್ಗೆ 250 ಬಂತು. ಬಟ್ ಆದ್ರೆ ಇಲ್ಲಿ ಏನ್ ಮಾಡಿರ್ತೀವಿ, ಲಾಸ್ಟ್ ಟರ್ಮ್ ತಗೊಂಡ್ ಹೋಗಿರ್ತೀವಲ್ಲ, ಇದು ಕ್ಯಾನ್ಸಲ್ ಆಗಿ 5ರಿಂದ 5 3 15 5 2 10 ಇವೆರಡು ಕೂಡಿಸಿದ್ರೆ ಇದು ಬರುತ್ತೇನ್ರಿ? ಈ ಪ್ರಪೋರ್ಷನ್ ಕೂಡಿಸಿ ಈ ರೇಷಿಯೋದಲ್ಲಿ ಕೂಡಿಸಿದ್ರೆ ನಿಮ್ಗೆ 250 ಬಂತು. ಬಟ್ ಆದ್ರೆ ಈ ರೇಷಿಯೋದಲ್ಲಿ ಕೂಡಿಸಿದ್ರೆ ಬರುತ್ತೇನ್? ಬರಂಗಿಲ್ಲ. ಬಟ್ ಆದ್ರೆ ಇದನ್ನ ಏನಂತ ಬರ್ಕೊಂತೀವಿ? 3x
ಆಮೇಲೆ 2x ಅಂತ ಬರ್ಕೊಂತೀವಿ. ಇಲ್ಲಿ ಏನಪ್ಪಾ 3x ಪ್ಲಸ್ 2x ಈಕ್ವಲ್ ಟು 250 ಅಂತ ಬರ್ಕೊಂಡ್ರಿ. 5x ಈಕ್ವಲ್ ಟು ಏನಂತಂದ ಹೇಳಿದ್ರೆ 250 ಆಯ್ತು. x ಈಕ್ವಲ್ ಟು ಎಷ್ಟು ಆಯ್ತು ಅಂತಂದ ಹೇಳಿದ್ರೆ 50 ಆಯ್ತು. ಸೊ ಅವಾಗ ಏನ್ ಮಾಡ್ತೀರಾ ಅಂತಂದ ಹೇಳಿದ್ರೆ 3x ಅಂತಂದ ಹೇಳಿದ್ರೆ x ವ್ಯಾಲ್ಯೂ ಹಾಕ್ರಿ 50, ಇದು 150 ಆಯ್ತು. ಇದೆಷ್ಟಾಯ್ತು ಅಂತಂದ ಹೇಳಿದ್ರೆ 100 ಆಯ್ತು. ಸೊ ಈ ತರ ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಬರುತ್ತೆ. ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮ್ಗ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ಅದೇ ತರ ಏನ್ ಮಾಡೋಣ, ನಾವು ಇವಾಗ ಕಂಡಿಡ್ಕೊಂತ ಹೋಗೋಣ. ಈಗ ಏನಂತಂದ ಹೇಳಿದ್ರೆ ಟೋಟಲ್ ವ್ಯಾಲ್ಯೂ ಕೊಟ್ಟು, ಸೊ ಟೋಟಲ್ ವ್ಯಾಲ್ಯೂ ಕೊಟ್ಟು ಅದಾದ ನಂತರ ಈ ತರ ರೇಷಿಯೋ ಕೊಟ್ಟ ಅಂತಂದ ಹೇಳಿದ್ರೆ ನಾವು ಈ ತರ ಬರ್ಕೋಬೇಕು. ಮೊದಲು ಎಕ್ಸ್ ವ್ಯಾಲ್ಯೂ ಅನ್ನ ಗುಣಿಸ್ಬೇಕು. ಅದಕ್ಕೆ ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂನ ಎಲ್ಲದಕ್ಕೂ ಗುಣಿಸ್ತು ಅಂತಂದ ಹೇಳಿದ್ರೆ ಅವಾಗ 864 ಬರುತ್ತೆ ಅಂತಂದ ಹೇಳಿ. ಇವಾಗ ನಮ್ಗೆ ಏನ್ ಇಕ್ವೇಶನ್ ಕೊಟ್ಟಿದಾನ, ಇದನ್ನ ಕೊಟ್ಟಿದಾನ, ಎಸ್ ಪ್ಲಸ್ ಯು ಪ್ಲಸ್ ವಿ ಪ್ಲಸ್ ಡಬ್ಲ್ಯೂ ಈಕ್ವಲ್ ಟು ಏನೈತೆ ಅಂತಂದ ಹೇಳಿದ್ರೆ 864 ಐತೆ ಅಂತ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, ಸರಿ 2x ಐತ್ರಿ. ಯು ವ್ಯಾಲ್ಯೂ ಎಷ್ಟು 9x, ವಿ ವ್ಯಾಲ್ಯೂ ಎಷ್ಟೈತಿ 6x, ಡಬ್ಲ್ಯೂ ಎಷ್ಟೈತಿ 7x ಈಕ್ವಲ್ ಟು ಏನಂತಂದ ಹೇಳಿದ್ರೆ 264. ಸೊ ಇದನ್ನೆಲ್ಲ ಕೂಡ್ಸ್ರಿ. 9 2 11, 11 ಪ್ಲಸ್ 6 17, 17 ಪ್ಲಸ್ 7 24x ಡಿವೈಡೆಡ್ ಬೈ 864 ಆಯ್ತು. ಈಗ ನಾವು ಏನ್ ಮಾಡ್ಕೋಬೇಕು, ಮೊದ್ಲ ಎಕ್ಸ್ ವ್ಯಾಲ್ಯೂ ಕಂಡುಕೊಡ್ರಿ. ಎಕ್ಸ್ ವ್ಯಾಲ್ಯೂ ಕಂಡಿಡಿ 864 ಡಿವೈಡೆಡ್ ಬೈ 24. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ ಸರ್, 2 12 ರೀ ಸರ್, 2 4 8 ರೀ, 2 3 6 ರೀ, 2 2 4. ಮತ್ತೆ ಹೋಗ್ತೇನೆ ನೋಡ್ರಿ ಸರ್, 2 6 12 ರೀ ಸರ್, 2 2 4 ರೀ, 2 1 2 ರೀ, 2 6 12 ರೀ. ಮತ್ತೆ ಹೋಗುತ್ತೇನೆ ನೋಡ್ರಿ, 6 ಮಗ್ಗಿಲಿ ಹೋಗುತ್ತೆ ನೋಡ್ರಿ. ಸೊ 6 3 18 ರೀ ಸರ್, 3 ಉಳಿತ್ರಿ 36 ಆಯ್ತ್ರಿ, 6 6 36 ರೀ. ಅಂದ್ರೆ ನಮ್ಗೆ ಎಷ್ಟು ಬಂತಂದ್ರೆ ಎಕ್ಸ್ ವ್ಯಾಲ್ಯೂ 36 ಅಂತ ಬಂತು. ಕ್ಯಾಲ್ಕುಲೇಷನ್ ಮಾಡಿದ್ವಾ. ಸೊ ಇವಾಗ ನೀವೇನ್ ಮಾಡ್ರಿ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ, ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ಗೆ ಏನ್ ಕಂಡಿದಾನ, ಎಸ್ ಯು ಯು ಡಬ್ಲ್ಯೂ ಅಂತ ಕೇಳಿದಾನ. ಎಸ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ 2x ಅಂತಂದ ಹೇಳಿದ್ರೆ 2 × 36 ಎಷ್ಟಾಯ್ತು 72. ಎಕ್ಸ್ ವ್ಯಾಲ್ಯೂ ಹಾಕ್ರಿ. ಸೊ ಅದಾದ ನಂತರ ಯು ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ 9x ಐತೆ. 9 × 36 ಎಷ್ಟಾಗತ್ತೆ 36 × 9, 9 6 54, 9 3 27 ಪ್ಲಸ್ 5 32, 324 ಆಯ್ತು, 324. ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ಕೇಳಿದಾನ. ಡಬ್ಲ್ಯೂ ಎಷ್ಟೈತಿ, ಡಬ್ಲ್ಯೂ ಈಕ್ವಲ್ ಟು 7x ನೋಡ್ರಿ. 36 × 7 ಎಷ್ಟಾಯ್ತು 7 6 42, 7 3 21 ಪ್ಲಸ್ 4 25. ಸರಿ, ಡಬ್ಲ್ಯೂ ಎಷ್ಟಾಯ್ತು ಅಂತಂದ ಹೇಳಿದ್ರೆ 252 ಐತ್ರಿ. ಯಾಕಂದ್ರೆ ಇದು 7x ಐತಿ. ಇಲ್ಲಿ ನೋಡ್ರಿ ಎಸ್ ಏನೈತಲ್ಲ ಅದನ್ನ 2x ಅಂತಂದ್ ಬರ್ದೇವ್ ನಾವು. ಸೊ ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಅವಾಗ ಎಷ್ಟು ಬಂತು 72 ಬಂತು. ಕರೆಕ್ಟಾ. ಸೊ ಈ ತರ ಬರ್ದ್ಬಿಟ್ಟು ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಣ. ಎಸ್ ಪ್ಲಸ್ ಯು ಪ್ಲಸ್ ಡಬ್ಲ್ಯೂ ಅಂತ ಬರ್ದಾಗ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಕೂಡಿಸ್ರು ನೋಡೋಣ. ಸೊ ಎಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ. ಎಲ್ಲ ಕೂಡಿಸಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತಂದ ಹೇಳಿ ನನಗೆ ಹೋಮ್ ವರ್ಕ್ ಹಾಕ್ರಿ. ಸೊ ಇಲ್ಲ ಅಂತಂದ ಹೇಳಿದ್ರೆ ಸರ್ ನೀವು ಡೈರೆಕ್ಟ್ ಈ ತರನು ಮಾಡ್ಕೋಬಹುದಾ, ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ, ಯಾಕಂತ ಈ ತರ ಬರ್ಕೋ. ಇಲ್ಲ ಅಂತಂದ ಹೇಳಿದ್ರೆ ಎಸ್ ಪ್ಲಸ್ ಯು ಪ್ಲಸ್ ಡಬ್ಲ್ಯೂ ಅಂತಂದೈತಾ. ಸೊ ಇಲ್ಲಿ ಏನ್ ಮಾಡ್ರಿ, ಎಸ್ ವ್ಯಾಲ್ಯೂ ಎಷ್ಟೈತ್ರಿ ಸರ್ 2x. ಸೊ ಅದಾದ ನಂತರ ಯು ವ್ಯಾಲ್ಯೂ ಎಷ್ಟೈತಿ 9x, ಡಬ್ಲ್ಯೂ ವ್ಯಾಲ್ಯೂ ಸರ್ 7x. ಸೊ ಟೋಟಲ್ ನೋಡ್ರಿ 2 9 11 ಪ್ಲಸ್ 18x ಐತ್ರಿ ಸರ್. ಸೊ ಇದ್ರಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಡೈರೆಕ್ಟ್ ಆಗಿ ಏನಂದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನಿಮ್ಗೆ ಹೆಂಗ್ ಈಸಿ ಅನ್ಸುತ್ತೆ ಆ ತರ ಮಾಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, A:B:C ಏನೈತೆ ಅಂತಂದ ಹೇಳಿದ್ರೆ 4:5:6 ಐತಿ. ಆಮೇಲೆ ವಾಟ್ ಈಸ್ ದ ರೇಷಿಯೋ ಆಫ್ ಇದನ್ನ ಕೇಳ 1/A 1/B 1/C ಏನಂತಂದ ಹೇಳಿದ್ರೆ ರೇಷಿಯೋ ಏನು ಅಂತಂದು ಕೇಳಿದಾನ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನೀವು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತ, ನೆನ್ಪಿಟ್ಟು. ಎಸ್, A:B:C ಈಕ್ವಲ್ ಏನಂತಂದ ಹೇಳಿದ್ರೆ 4:5:6 ಕೇಳಿದಾರೆ. ಇದು ನಾರ್ಮಲ್ ರೇಷಿಯೋದಾಗ ಐತೆ. ನಮ್ಗೆ ಇವಾಗ ಏನಂತಂದ ಹೇಳಿದ್ರೆ ಈ ತರ ಕಂಡಿಡಿ ಅಂತಂದ ಹೇಳಿದ್ರೆ ಅಂದ್ರೆ 1/A 1/B 1/C ಅಂತಂದ್ ಕೇಳಿದಾನೆ. ಸೊ ಈ ತರ ಬರ್ಕೊಂಡ್ರೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಇನ್ವರ್ಸ್ ಅಂತ ಕರಿತೀವಿ. ಅದ್ರದ್ದು ಉಲ್ಟಾ. ಇದೇನಂತಂದ ಹೇಳಿದ್ರೆ ಸೀದಾ ಐತೆ, ಇದು ಉಲ್ಟಾ ಐತೆ. ಸೊ ಅಂದ್ರೆ ನಾವು ಇನ್ವರ್ಸ್ ಕಂಡಿಡ್ಬೇಕು. ಈ ತರ ಕಂಡಿಡಿಬೇಕಂತಂದ ಹೇಳಿದ್ರೆ ನಮ್ಗೆ ಏನು ಕೊಟ್ಟಿಲ್ಲ, ಇಷ್ಟು ಕೊಟ್ಬಿಟ್ಟು ಇನ್ವರ್ಸ್ ಕಂಡಿಡಿ ಅಂತಂದ ಹೇಳಿದ್ರೆ ಸರ್ ಇದನ್ನ ನಾವು ಬರ್ದ್ ಬಿಡ್ಬೋದಲ್ರಿ ಸರ್ 1/4 1/5 ಸರ್ 1/6 ಈ ತರ ಬರ್ದ್ರಿ ಅಂತಂದ ಹೇಳಿದ್ರೆ ಇದು ಟೋಟಲಿ ರಾಂಗ್. ಅದೇನಂತಂದ ಹೇಳಿದ್ರೆ ಟೋಟಲಿ ರಾಂಗ್. ಅವಾಗ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದಾನಲ್ಲ 4 5 6 ಏನ್ ಕೊಟ್ಟಿದಾನಲ್ಲ, ಸೊ ಇವ್ರದ್ದು ಏನಂತಂದ ಹೇಳಿದ್ರೆ ಇನ್ವರ್ಸ್ ಕಂಡಿಡಿಯಕ ಲಸ ಕಂಡಿಡೀರಿ. ಏನಂತಂದ ಹೇಳಿದ್ರೆ LCM ಲಸ ಅಂತ ಹೇಳ್ತೀವಲ್ಲ LCM ಅದನ್ನ ಕಂಡಿಡ್ಬೇಕು. 4 ಮತ್ತು 5 ಮತ್ತು 6 ಲಸ ಎಷ್ಟಾಗತ್ತ ನೋಡ್ರಿ 4 5 6
ಸೊ 2ರಿಂದ ಡಿವೈಡ್ ಆಗುತ್ತೆ, 2 4, 5 ಡಿವೈಡ್ ಆಗಂಗಿಲ್ಲ, 2 3 6. ಸೊ 2 4, 4 5 20, 23 60. ಸೊ LCM ಎಷ್ಟಾಯ್ತು ಅಂತಂದ ಹೇಳಿದ್ರೆ 60 ಅಂತಂದಾಯ್ತು. ಸೊ ನಾವು ಇವಾಗ 1/A ಇಷ್ಟು 1/B ಇಷ್ಟು 1/C ಕಂಡುಹಿಡಿಬೇಕಂತಂದ ಹೇಳಿದ್ರೆ ಸಿಂಪಲ್ ಆಗಿ ಇವಾಗ ಬೇಕಾದ್ರೆ ಡಿವೈಡೆಡ್ ಬೈ, ಇಲ್ಲಿ ಏನು 1 ಐತಲ್ಲ, 1 ಬದಲಾಗಿ ಏನಂತಂದ ಹೇಳಿದ್ರೆ ನಾವು LCM ಹಾಕ್ಬೇಕು. ಸೊ 60 ಡಿವೈಡೆಡ್ ಬೈ A ವ್ಯಾಲ್ಯೂ ಎಷ್ಟೈತಿ 4 ಇಷ್ಟು 60 ಡಿವೈಡೆಡ್ ಬೈ B ವ್ಯಾಲ್ಯೂ ಎಷ್ಟೈತಿ 5, 60 ಡಿವೈಡೆಡ್ ಬೈ ಸೊ C ವ್ಯಾಲ್ಯೂ ಎಷ್ಟೈತಿ 6. ಸೊ ಈ ತರ ಮಾಡಿದಾಗ ನಮ್ಗೆ ಏನಂತಂದ ಹೇಳಿದ್ರೆ ಪ್ರಾಪರ್ ಇನ್ವರ್ಸ್ ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಕಂಡುಹಿಡಬೇಕಲ್ಲ ಮೊದಲು. ಸೊ ಇದೇನಂತಂದ ಹೇಳಿದ್ರೆ ಇದ್ರದ್ದು ಟೋಟಲ್ ವ್ಯಾಲ್ಯೂ ಕಂಡುಹಿಡಬೇಕು. ಟೋಟಲ್ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು ಡಿವೈಡೆಡ್ ಬೈ ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ ಇನ್ವರ್ಸ್ ಸಿಗುತ್ತೆ. ಎಸ್. ಸೊ ಇವಾಗ ಮಾಡ್ರಿ, 4 15 60. ಸೊ 5 5 12 60 ರೀ ಸರ್. 6 10 60 ರೀ. ನಮ್ಗೆ ಏನಂತಂದ ಹೇಳಿದ್ರೆ 15 ಇಷ್ಟು 12 ಇಷ್ಟು 10 ಏನಂತಂದ ಹೇಳಿದ್ರೆ ನಮ್ದ ರೇಷಿಯೋ ಆಗತ್ತ. ಆಪ್ಷನ್ 3 ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಇನ್ವರ್ಸ್ ಅಂತಂದ್ ಕಂಡಿಡಿ ಅಂತಂದ ಹೇಳಿದ್ರೆ ಮೊದ್ಲು ಏನ್ ಕೊಟ್ಟಿರ್ತಾನ, ಆ ಕೊಟ್ಟಿರೋದು ಏನಂತಂದ ಹೇಳಿದ್ರೆ LCM ಕಂಡಿಡ್ಬೇಕು, ಲಸ ಕಂಡಿಡ್ಬೇಕು. ಕೊಟ್ಟ ನಂತರ ಏನ್ ರೇಷಿಯೋ ಐತಲ್ಲ ಅದನ್ನ ಏನಂತಂದ ಹೇಳಿದ್ರೆ ಅದಕ್ಕ ಡಿವೈಡೆಡ್ ಬೈ ಮಾಡ್ಕೊಂತ ಹೋಗ್ಬೇಕು, ಇಷ್ಟು ಬರದ್ಬಿಟ್ಟು. ಅಷ್ಟೇ ಸಿಂಪಲ್. ಅದೇ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ವರ್ಸ್ ಅಂತಂದ ಹೇಳ್ತೀವಿ. ಅವ್ನು ಎಷ್ಟು ಬೇಕಾದಷ್ಟು ಕೊಡ್ಲಿ. ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಫೈಂಡ್ ದ 4th ಪ್ರಪೋರ್ಷನಲ್ ಅಂತ ಕೇಳಿದಾನ. 4ನೇ ಟರ್ಮ್ ಕಂಡಿಡಿ ಅಂತಂದ ಹೇಳಿದಾನ. ಅವ್ನು ಆಲ್ರೆಡಿ 3 ಟರ್ಮ್ ಕೊಟ್ಟಿದ್ದಾನೆ. ಸೊ ಇವಾಗ ನಾವು ಇದನ್ನ ಯಾವ ತರ ಬರ್ಕೋತೀವಿ, 7:4:7. 7:4:7. ಅದಾದ ನಂತರ ಲಾಸ್ಟ್ ಟರ್ಮ್ ಕಂಡಿಡಿ ಅಂತಂದ ಹೇಳಿದ. ನಮ್ಗೆ ಗೊತ್ತಿಲ್ಲ ಯಾವ ರೂಪದಲ್ಲಿ ಬರೆದ್ವಿ. ಮೊದಲ A:B:C:D. A ವ್ಯಾಲ್ಯೂ ಎಷ್ಟು 7, B ವ್ಯಾಲ್ಯೂ ಎಷ್ಟು 4, ಡಬಲ್ ಇಷ್ಟು ಬರೆದ್ವಿ. C ವ್ಯಾಲ್ಯೂ ಎಷ್ಟು ಮತ್ತೆ 7 ಕೊಟ್ಟಿದ್ದಾನೆ. ಇವಾಗ ನಾವೇನ್ ಕಂಡಿಡ್ಬೇಕಂದ್ರೆ D ವ್ಯಾಲ್ಯೂ ಕಂಡಿಡಿಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಬೆಟರ್ D ಅಂತಾನೆ ಬರಿತೀನಿ. ಸೊ ಅಂದ್ರೆ ಈಸಿ ಆಗಿಬಿಡುತ್ತೆ. ಸೊ ಇದನ್ನ ನಾವೇನ್ ಬರಿಬೇಕು ನೆಕ್ಸ್ಟ್, ಸೊ ಡಿವೈಡೆಡ್ ಬೈ ರೂಪದಲ್ಲಿ ಬರಿಬೇಕು ಈ ರೀತಿಯಾಗಿ. ಸೊ ಇದನ್ನ ಬರೀ ನೋಡೋಣ, 7/4 = 7 ಡಿವೈಡೆಡ್ ಬೈ D. ನಾವ್ ಏನ್ ಕಂಡಿಡ್ಬೇಕು, D ವ್ಯಾಲ್ಯೂ ಕಂಡಿಡ್ಬೇಕಲ್ಲ. ಇದನ್ನ ಆ ಕಡೆ ಹೋಗುತ್ತೆ ನೋಡ್ರಿ. ಸೊ D ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಇದನ್ನ ಈ ಕಡೆ ತಗೊಂಡ್ ಬರ್ಬೇಕು. ಸೊ 7 ಇಲ್ಲೇ ಉಳಿತು ಇಂಟು. ಸೊ ಇದನ್ನ ಆ ಕಡೆ ತಗೊಂಡ್ ಹೋದ್ರೆ ಏನಾಗತ್ತ, 4 ಮೇಲ್ಗಡೆ ಬರುತ್ತಾ, 7 ಏನಂತಂದ ಹೇಳಿದ್ರೆ ಕೆಳಗಡೆ ಬರುತ್ತ. 7 ಕ್ಯಾನ್ಸಲ್. D ವ್ಯಾಲ್ಯೂ ಎಷ್ಟಾಯ್ತು ಅಂತಂದ ಹೇಳಿದ್ರೆ 4 ಆಯ್ತು. ಇವಾಗ ಟೋಟಲ್ ನಾವು ಇದು ರೇಷಿಯೋದಲ್ಲಿ ಬರ್ಕೊಂಡಿವಿ ಅಂತಂದ ಹೇಳಿದ್ರೆ 7:4 7:4 ಆಗುತ್ತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದ D ವ್ಯಾಲ್ಯೂ ಬಂತು. ಸೊ 4 ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ನಾವು ಕಂಡುಹಿಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಈ ರೀತಿಯಾಗಿ ಕ್ವಶನ್ ಕೇಳ್ತಾನೆ. ಸೇಮ್ ಅದೇ ಕ್ವಶನ್, ಬಟ್ ಅದ್ರ ಈ ರೀತಿ ಕೇಳಿದಾನೆ ನೋಡ್ರಿ. A B C ಅಂಡ್ ಆರ್ ಏನಂತಂದ ಹೇಳಿದ್ರೆ ಇವರೆಲ್ಲರೂ 3 ಜನ ಬ್ಯಾಟ್ಸ್ಮನ್ಸ್ ಗಳಿದಾರೆ. A B ಅಂಡ್ C ಏನಂತಂದ ಹೇಳಿದ್ರೆ 3 ಜನ ಬ್ಯಾಟ್ಸ್ಮನ್ಸ್ ಗಳಿದಾರ. ಸೊ ಕ್ರಿಕೆಟ್ ಟೀಮ್ ಅಲ್ಲಿ ಅವ್ರು ಏನಂತಂದ ಹೇಳಿದ್ರೆ ರೇಷಿಯೋ ಕೊಟ್ಟಿದ್ದಾರೆ. ಅವ್ರು ರನ್ ಹೊಡೆದಿರೋ ಸ್ಕೋರ್ ಮಾಡಿರೋದನ್ನ ಏನಂತಂದ ಹೇಳಿದ್ರೆ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಯಾವ ರೇಷಿಯೋದಲ್ಲಿ ಅವ್ರು ಸ್ಕೋರ್ ಮಾಡಿದಾರೆ ಅಂತಂದ ಹೇಳಿದ್ರೆ A:B ಏನಂತಂದ ಹೇಳಿದ್ರೆ 6:7 ಮಾಡಿದಾರ. B:C ಏನಂತಂದ ಹೇಳಿದ್ರೆ 5:6 ಅಲ್ಲಿ ಮಾಡಿದಾರ. ಬಟ್ ಆದ್ರೆ ಎಂಡ್ ಮ್ಯಾಚ್ ಮುಗಿದ ನಂತರ ಏನ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ, ಸೊ A B ಮತ್ತು C 3 ಜನ ಏನಂತಂದ ಹೇಳಿದ್ರೆ ಸೇರ್ಬಿಟ್ಟು ಟೋಟಲ್ ರನ್ ಎಷ್ಟು ಕೊಟ್ಟಿದಾರೆ ಅಂತಂದ ಹೇಳಿದ್ರೆ 856 ರನ್ ಕೊಟ್ಟಿದಾರ. ಅಂದ್ರ ಟೋಟಲ್ ರನ್ ಎಷ್ಟು, A+B+C = ಏನಂತಂದ ಹೇಳಿದ್ರೆ 856 ರನ್ ಕೊಟ್ಟಿದಾರ. ಫಸ್ಟ್ ನಾವ್ ಏನ್ ಕಂಡಿಡ್ಬೇಕು, ಮೊದಲು ಇಲ್ಲಿ A:B:C ಕಂಡಿಡ್ಬೇಕು. ಸೊ ಕಂಡಿಡ್ರಿ ನೋಡೋಣ. ಸೇಮ್ A:B = ಏನು 6:7 ಅಂತ ಬರ್ಕೊಂಡ್ರಿ. ಸೊ ಅದಾದ ನಂತರ B:C ಏನಂತಂದ ಹೇಳಿದ್ರೆ 5:6 ಅಂತ ಬರ್ಕೊಂಡ್ರಿ. ಸರ್ A:B:C ಬರ್ಕೋಬೇಕಂದ್ರೆ ಏನು ಸರ್, ಮೊದಲು ಇವ್ನ 2 ಗುಣಿಸ್ಬೇಕ್ರಿ. 6:5 ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ ಫಸ್ಟ್ ಟರ್ಮ್ ಬಂತ್ರಿ, A ಟರ್ಮ್ ಬಂತು ಸರ್. 6×5 ಇಷ್ಟು. ಸೊ ನೆಕ್ಸ್ಟ್ ಇವೆರಡು ಮಾಡ್ಕೊಬೇಕ್ರಿ, ಗುಣಿಸ್ಬೇಕ್ರಿ. 7:5 ಮಾಡ್ಕೊಂಡ್ರೆ ಏನಂತಂದ ಹೇಳಿದ್ರೆ ನಮ್ಗ 35 ಬಂತ್ರಿ ಸರ್. ಸೆಕೆಂಡ್ ಟರ್ಮ್ ಬಂತ್ರಿ, B ಬಂತ್ರಿ. ನೆಕ್ಸ್ಟ್ C ಕಂಡಿಡ್ಬೇಕಂತಂದ ಹೇಳಿದ್ರೆ ಸರ್ ಲಾಸ್ಟ್ 2 ಇದು ಮತ್ತು ಇದನ್ನ ಗುಣಿಸ್ಬೇಕು. 7:6 ಮಾಡಿದ್ರೆ 7×6 ಬಂತ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದ ರೇಷಿಯೋ ಆಯ್ತು. A:B:C ರೇಷಿಯೋ ಎಷ್ಟಾಯ್ತು ಅಂತಂದ ಹೇಳಿದ್ರೆ 30:35:42 ಆಯ್ತು. ಇವ್ ಯಾವ್ದಾದ್ರಿಂದ ಡಿವೈಡೆಡ್ ಬೈ ಆಗ್ತಾವ, 5ರಿಂದ 2ರಿಂದ ಆಗಂಗಿಲ್ಲ. ಸೊ ಫೈನಲ್ ರೇಷಿಯೋ ಅಂತಂದ ಹೇಳಿದ್ರೆ ಇದ ಅಂತಂದ ಹೇಳ್ತೀವಿ. ಇವಾಗ ನಾವೇನ್ ಮಾಡ್ಬೇಕು, ಸೊ ಇಲ್ಲೇನಂತಂದ ಹೇಳಿದ್ರೆ A:B:C ಏನಂತಂದ ಹೇಳಿದ್ರೆ ಇದ್ರದ್ ನಮ್ಗ ರೇಷಿಯೋ ಸಿಕ್ತ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮ್ಗೆ ಟೋಟಲ್ ಕೊಟ್ಟಿದ್ದಾನ. ಸೊ ಎಷ್ಟು ರೇಷಿಯೋದಾಗ ಇವು ಕೂಡಿದಾಗ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನಂತ ಬರ್ಕೊಂತೀವಿ, A = ಏನಂತ ಬರದ್ವಿ 30x ಅಂತ ಬರದ್ವಿ.
ಬಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ 35x ಅಂತ ಬರೆದ್ವಿ. ಸಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ 42x ಅಂತ ಬರೆದ್ವಿ. ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ಅನ್ನ ಎಲ್ಲದಕ್ಕೂ ಕೂಡಿಸಿದ್ವಿ ಅಂತಂದ ಹೇಳಿದ್ರೆ 856 ಬರುತ್ತಂತ ಅರ್ಥ. ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ಎಲ್ಲದಕ್ಕೂ ಗುಣಿಸಿದ್ವಿ ಅಂತಂದ ಹೇಳಿದ್ರೆ 856 ಬರುತ್ತಂತ, ನಮಗ್ ಗೊತ್ತಿಲ್ಲ. ಸೊ ಇವಾಗ ಏನ್ ಮಾಡ್ರಿ, ಈ ವ್ಯಾಲ್ಯೂ ಕೂಡಿಸ್ರಿ. ಸರ್ 30x ರೀ ಪ್ಲಸ್ 35x ರೀ ಪ್ಲಸ್ 42x ರೀ. ಸೊ ಇದನ್ನೆಲ್ಲಾ ಸೇರಿಸಿದಾಗ ಏನಂತಂದ ಹೇಳಿದ್ರೆ ನಮ್ಗೆ 856 ಬರುತ್ತ್ರಿ. ನೋಡ್ರಿ, ಸೊ ಕೂಡ್ಸ್ರಿ. 30 ಪ್ಲಸ್ 35 ಎಷ್ಟಾಯ್ತು? 65. 65 ಪ್ಲಸ್ 42 ಎಷ್ಟಾಗತ್ತ ಸರ್? 107 ಆಗತ್ರಿ. ಸರ್ 107x ರೀ ಅಂದ್ರ 856 ಐತ್ರಿ. ಅದಾದ ನಂತರ ಎಕ್ಸ್ ವ್ಯಾಲ್ಯೂ ಕಂಡಿಡ್ರಿ. 856 ಡಿವೈಡೆಡ್ ಬೈ 107. ಸೊ 107 ಒಂದ್ಲೆ 107 ಎಂಟ್ಲೆ ಆಯ್ತು. ಎಕ್ಸ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 8 ಅಂತಂದ್ ಬರುತ್ತಾ. ನಮ್ಗೆ ಏನ್ ಕ್ವಶನ್ ಕೇಳಿದಾರ, ದ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಬೈ ಬಿ. ಬಿ ಎಷ್ಟು ರನ್ ಹೊಡೆದ ಅಂತ ಕೇಳಿದಾರ. ಬಿ ಎಷ್ಟು ರನ್ ಹೊಡೆದ ಇಲ್ಲಿ? ಸರ್ 35x ರನ್ ಹೊಡೆದಾನ. ಸೊ 35 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 8 ಐತೆ. ಸೊ ಗುಣಿಸ್ರಿ, ಇದು 8 ಐದ್ಲೆ 40. ಸೊ 8 ಮೂರ್ಲೆ 24 ಪ್ಲಸ್ 4 28. ಸರ್ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 280 ರನ್ ಹೊಡೆದಿದ್ದಾನ. ಸರ್ ನಾವ್ ಇಲ್ಲಿ ಏನ್ ಮಾಡಿದ್ವಿ? ನಮಗ್ ಗೊತ್ತಾಗ್ಲಿಲ್ರಿ. ಸೊ ಇಲ್ಲಿ ನೋಡ್ರಿ, ಎ ಮತ್ತು ಬಿ ಮತ್ತು ಸಿ ಏನಂತಂದ ಹೇಳಿದ್ರೆ 3 ಜನ ಕ್ರಿಕೆಟ್ ಒಳಗಡೆ ಇದಾರ. ಅವ್ರು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಮ್ಯಾಚ್ ಆಡ್ತಿದಾರ. ಬಟ್ ಅದ್ರ ನಮ್ಗೆ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಈ ರೇಷಿಯೋ ಕೊಟ್ಟಿಲ್ಲ. ಇಲ್ಲೇನೈತಲ್ಲ ಫೈನಲ್ ರೇಷಿಯೋ, ಸೊ ಇದನ್ನ ನಮಗ್ ಕೊಟ್ಟಿಲ್ಲ. ಇಲ್ಲಿ ಅವ್ರು ಏನ್ ಮಾಡಿದಾರ ಅಂತಂದ ಹೇಳಿದ್ರ ಅದು ಕೊಡೋ ಬದ್ಲಿ ನಮಗ ಅವ್ರು ಇಬ್ಬಿಬ್ರದ್ ಕೊಟ್ಟಿದಾನ. ಎ ಇಷ್ಟು ಬಿ ಏನಂತಂದ ಹೇಳಿದ್ರೆ 6:7 ಇದ್ರಲ್ಲಿ ರೇಷಿಯೋದಾಗ ಅದಾರ. ಆಮೇಲೆ ಬಿ ಮತ್ತು ಸಿ ಏನಂತಂದ ಹೇಳಿದ್ರೆ 5-6 ರೂಪದಲ್ಲಿ ಇದಾನ. ಸೊ ನಾವು ಮೊದಲು ಏನ್ ಕಂಡುಹಿಡ್ಕೊಬೇಕು? ಎ ಇಷ್ಟು ಬಿ ಇಷ್ಟು ಸಿ ಕಂಡುಹಿಡ್ಕೊಬೇಕು. ಯಾಕ? ಅವ್ರ ಟೋಟಲ್ ಸ್ಕೋರ್ ಇಬ್ರು 3 ಜನ ಏನಂತಂದ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡಿದಾರೆ? 856 ಸ್ಕೋರ್ ಮಾಡಿದಾರ ಅಂತಂದ್ ಕೊಟ್ಟಿದಾರ. ಹೌದಾ? ಸೊ ಈಗ ಎ ಇಷ್ಟು ಬಿ ಇಷ್ಟು ಸಿ ಕಂಡುಹಿಡ್ಕೋಬೇಕಂದ್ರೆ ನಾವು ಏನ್ ಮಾಡ್ಬೇಕು? ನಮ್ದು ಫಾರ್ಮುಲಾ ಹಾಕ್ಬೇಕು. ಎ ಇಷ್ಟು ಬಿ ಅಂದ್ರೆ 6:7, ಬಿ ಇಷ್ಟು ಸಿ ಅಂತಂದ ಹೇಳಿದ್ರೆ 5:6 ಆದ್ರ, ಸೊ ಇವಾಗ ಎ ವ್ಯಾಲ್ಯೂ ಕಂಡುಹಿಡ್ಬೇಕಂತಂದ ಹೇಳಿದ್ರೆ ಇವೆರಡು ಗುಣಿಸ್ಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಇವೆರಡು ಗುಣಿಸ್ಬೇಕು. ಸೊ ಅದಾದ್ರೆ ಬಿ ಕಂಡುಹಿಡ್ಬೇಕಂತಂದ ಹೇಳಿದ್ರೆ ಇವೆರಡು, ಇದು ಮತ್ತು ಇದನ್ನ ಗುಣಿಸ್ಬೇಕು. ಆಮೇಲೆ ಸಿ ಕಂಡುಹಿಡ್ಬೇಕು ಅಂತಂದ ಹೇಳಿದ್ರೆ ಲಾಸ್ಟ್ ಮತ್ತು ಇದು ಗುಣಿಸಿದಾಗ ಇದು ಈ ತರ ಬರುತ್ತೆ ನೋಡ್ರಿ. ಈ ತರ ಎನ್ ರೂಪದಲ್ಲಿ ಬರುತ್ತೆ, ಉಲ್ಟಾ ಎನ್. ಮೊದಲು ಇದನ್ನ ಗುಣಿಸಿದಾಗ ಎ ಬಂತು, ಇವನ್ ಎರಡು ಗುಣಿಸಿದಾಗ ಬಿ ಬಂತು, ಇವೆರಡು ಗುಣಿಸಿದಾಗ ಸಿ ಬಂತು. ಸೊ ಇಷ್ಟ ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ ಸೊ ಎ ಇಷ್ಟು ಬಿ ಇಷ್ಟು ಸಿ ಬಂತು. ಸೊ ಇದೇನಂತಂದ ಹೇಳಿದ್ರೆ ಒಂದು ಅನುಪಾತದಲ್ಲಿ ಇದಾವ. ಎಲ್ಲಾನು ಏನಂತಂದ ಹೇಳಿದ್ರೆ ಒಂದು ರೇಷಿಯೋ, ಯಾವ್ದ್ರ ಒಂದು ಇದ್ರ ಮುಖಾಂತರ ಇದಾವ. ಎ ಇಷ್ಟು ಬಿ ಇಷ್ಟು ಸಿ ಎಷ್ಟಿದಾವ ಅಂತಂದ ಹೇಳಿದ್ರೆ 30:35:42 ಏನಂತಂದ ಹೇಳಿದ್ರೆ ರೇಷಿಯೋದಲ್ಲಿ ಇದಾವ. ಬಟ್ ಅದ್ರ ನಮಗ್ ಗೊತ್ತಿಲ್ಲ. ಸೊ ಟೋಟಲ್ ಸ್ಕೋರ್ ಎಷ್ಟು ಕೊಟ್ಟಿದ್ದಾರೆ? 856 ಕೊಟ್ಟಿದ್ದಾರೆ. ಯಾವುದೋ ಒಂದು ವ್ಯಾಲ್ಯೂ ಅನ್ನ 3ಕ್ಕೂ ಈಕ್ವಲ್ ಆಗಿ ಇಂಟೂ ಮಾಡಿದಾಗ ಇಲ್ಲಿ ನಮ್ಗೆ ಏನ್ ಎಕ್ಸ್ ಬಂದೈತಿ? 8 ಬಂದೈತೆ. ನಮ್ಗೆ ಇದು ಗೊತ್ತಿಲ್ಲ. ಯಾವುದೋ ಒಂದು ವ್ಯಾಲ್ಯೂವನ್ನ ಇಂಟು ಮಾಡಿದಾಗ ಏನಂತಂದ ಹೇಳಿದ್ರೆ 856 ಬರುತ್ತೆ. ಮೊದಲು ಅದನ್ನ ಕಂಡು ಹಿಡ್ಕೊಬೇಕು. ಕಂಡು ಹಿಡ್ಕೊಂಡು ನೋಡು. ಸೊ ಅದಕ್ಕೋಸ್ಕರ ನಾನು ಎ ಏನಂತ ಬರ್ದಂತ ಈ ತರ ಕೊಟ್ಟಾಗ ಡೈರೆಕ್ಟ್ ಆಗಿ ಎಕ್ಸ್ ಅಂತ ಡಿಫೈನ್ ಮಾಡ್ತೀನಿ. ಎ ಈಕ್ವಲ್ ಟು 30x, ಬಿ ಈಕ್ವಲ್ ಟು 35x, ಸಿ ಈಕ್ವಲ್ ಟು 42x ಅಂತಂದು ಬರ್ತೀನಿ. ಸೊ ಆಮೇಲೆ ನಮ್ಗೆ ಏನೊಂದು ಇಕ್ವೇಶನ್ ಕೊಟ್ಟಿದಾನ ಅದ್ರಲ್ಲಿ ನಾವು ಈ ತರ ಬರ್ಕೊಂಡೆ. ಸೊ ಅದನ್ನ ಬರ್ಕೊಂಡ ನಂತರ ನಮ್ಗೆ ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಬಂದ ನಂತರ ನಮ್ಗೆ ಏನ್ ಕೇಳಿದಾರೆ? ಟೋಟಲ್ ರನ್ ಆಫ್ ಬಿ ಅಂತ ಕೇಳಿದಾನೆ, ಅಂದ್ರೆ ಬಿ ವ್ಯಾಲ್ಯೂ ಕೇಳಿದಾನೆ. ಸೊ ಬಿ ವ್ಯಾಲ್ಯೂ ಏನೈತಿ? 35x ಐತಿ. ಸೊ ಎಕ್ಸ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ 8 ಅದ್ರ ವ್ಯಾಲ್ಯೂ ಹಾಕ್ದೆ. ಆಮೇಲೆ ನಾವು ಗುಣಿಸಿದಾಗ ನನಗೆ ಏನಂತಂದ ಹೇಳಿದ್ರೆ ಒಂದು ವ್ಯಾಲ್ಯೂ ಬಂತು. ಸೊ ಅದೇ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಆಗಿರುತ್ತ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಂತಂದ್ ಹೇಳಿದಾನ. ಇಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡಂತಂದ್ ಹೇಳಿದಾನ ಅವನ? ಸೊ 4th ಪ್ರಪೋರ್ಷನ್ ಕಂಡಿ ಅಂತಂದ್ ಹೇಳಿದಾನೆ. ಆಲ್ರೆಡಿ ಏನಂತಂದ ಹೇಳಿದ್ರೆ 3 ವ್ಯಾಲ್ಯೂ ಕೊಟ್ಟಿದ್ದಾನ. ಎ ವ್ಯಾಲ್ಯೂ ಎಷ್ಟು? 6, ಬಿ ವ್ಯಾಲ್ಯೂ ಎಷ್ಟು? 10, ಸಿ ವ್ಯಾಲ್ಯೂ ಎಷ್ಟು? 12. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ 12. ನಾವ್ ಇವಾಗ ಏನ್ ಮಾಡ್ಬೇಕು? ಎ ಇಷ್ಟು ಬಿ ಇಷ್ಟು ಡಬಲ್ ಇಷ್ಟು ಎ ಇಷ್ಟು ಬಿ ಡಬಲ್ ಇಷ್ಟು ಸಿ, ಸಿ ಇಷ್ಟು ಡಿ, ಈ ತರ ಏನಂತಂದ್ರೆ ಈ ರೂಪದಲ್ಲಿ ಬರ್ಕೊಬೇಕು. ಬರ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ ರೂಪದಲ್ಲಿ ಬರ್ಕೋಬೇಕು? ಎ ಡಿವೈಡೆಡ್ ಬೈ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ರೂಪದಲ್ಲಿ ಬರ್ಕೊಬೇಕು. ಸೊ ಅದಾದ ನಂತರ ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದಾನ? 4th ಟರ್ಮ್ ಕಂಡಿಡಿ ಅಂತ, ಡಿ ಕಂಡಿಡಿ ಅಂತಂದ್ ಹೇಳಿದಾನ. ಇದನ್ನ ಕಂಡಿಡಿ ಅಂತಂದ್ ಹೇಳೋಣ. ಸೊ ಇದನ್ನ ಕಂಡಿಡಿಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಮಾಡಿ ಸೊ 20 ಬರುತ್ತಾ ಇಲ್ಲೋ ಅಂತ ಚೆಕ್ ಮಾಡ್ರಿ. ಕರೆಕ್ಟ್ ಬಂತು ಅಂತಂದ ಹೇಳಿದ್ರೆ ಸರ್ ಕರೆಕ್ಟ್ ಬಂದಿದೆ ಅಂತಂದ ಹೇಳ್ರಿ. ಸೊ ಒಂದು ಕ್ವಶನ್ ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಕ್ವಶನ್ ಕೇಳೋಣಲ್ಲ. ಅದಕ್ಕೆ ಗಂಗಾ ನದಿ. ಸೊ ಗಂಗಾ ನದಿ ಐತೆ, ಎಲ್ರಿಗೂ ಗೊತ್ತೈತೆ ಗಂಗಾ ನದಿ. ಸೊ ಗಂಗಾ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಅದು ಒಂದೇ ಬಂದಿಲ್ಲ. ಗಂಗಾ ನದಿ ಏನಂತಂದ ಹೇಳಿದ್ರೆ ಸೊ ಒಂದು ಭಗೀರಥಿ ನದಿ, ಇನ್ನೊಂದ್ ಏನಂತಂದ ಹೇಳಿದ್ರೆ ಅಲಕನಂದ ನದಿ. ಇವೆರಡು ಏನಂತಂದ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಸೇರಿದ ನಂತರ ಏನಂತಂದ ಹೇಳಿದ್ರೆ ಗಂಗಾ ನದಿ ಆಗತ್ತ. ಒಂದು ಭಾಗೀರಥಿ ನದಿ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಅಲಕನಂದ ನದಿ. ಭಾಗೀರಥಿ ಮತ್ತು ಅಲಕನಂದ ಇವೆರಡೂ ಏನಂತಂದ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಸೇರ್ತಾವ.
ಸೇರಿದ ನಂತರ ಏನಂತ ಹೇಳಿದ್ರೆ ಅದನ್ನ ಗಂಗಾ ಅಂತ ಕರಿತೀವಿ. ಆ ಪ್ರದೇಶ ಯಾವುದು ಅಂತಂದು ಹಾಕ. ಮಸ್ತ್ ಐತಿರೋ ಸ್ಟೋರಿ ಏನಂತಂದ ಹೇಳಿದ್ರೆ ಭಗೀರಥಿ ಮತ್ತು ಅಲಕ್ನಂದ. ನಾವ್ ಹೇಳ್ತೀವಲ್ಲ ಎಲ್ಲರೂ ಸಣ್ಣಾಗಿರ್ತಾ ಕಲ್ತಿದ್ದೇವ್ ಸರ್, ಗಂಗಾ ನದಿ ಗಂಗೋತ್ರಿ ಒಳಗ್ ಹುಟ್ಟತ್ರಿ. ಗಂಗಾ ನದಿ ಗಂಗೋತ್ರಿ ಒಳಗ್ ಹುಟ್ಟಂಗಿಲ್ಲ, ಭಗೀರಥಿ ನದಿ ಗಂಗೋತ್ರಿ ಒಳಗ್ ಹುಟ್ಟುತ್ತ. ಅಲಕ್ನಂದ ನದಿ ಏನಂತಂದ ಹೇಳಿದ್ರೆ ಬದ್ರಿನಾಥ್ದಾಗ ಹುಟ್ಟುತ್ತ. ಸೊ ಇವೆರಡೂ ಸೇರಿದಾಗ ಏನಂತಂದ ಹೇಳಿದ್ರೆ ನಿಮ್ಗೆಲ್ರಿಗೂ ತೆಹರಿ ಡ್ಯಾಮ್ ಅಂತ ಗೊತ್ತಾ? ತೆಹರಿ ಡ್ಯಾಮ್ ಭಗೀರಥಿ ನದಿ ಮೇಲೆ ಏನಂತಂದ ಹೇಳಿದ್ರೆ ಟೇರಿ ಡ್ಯಾಮ್ ಐತೆ. ಸೊ ಇಲ್ಲಿ ತೆಹರಿ ಡ್ಯಾಮ್ ಕಟ್ಟಿದಾರೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬಂದ್ ಸೇರತ್ತ. ಸೊ ಜಿಯೋಗ್ರಫಿ ಮಸ್ತ್ ಇರುತ್ತ. ನೆಕ್ಸ್ಟ್ ನಾವು ನೋಡೋಣ, ಕಲಿಯೋಣ ನದಿಗಳ ಬಗ್ಗೆ. ಸೊ ನೀವು ಕರ್ನಾಟಕ ನದಿ ಬಗ್ಗೆ ಯಾರಾದ್ರೂ ಕಲಿಯೋರಿದ್ರಿ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಕರ್ನಾಟಕ ನದಿಗಳ ಬಗ್ಗೆ ಯಾರಾದ್ರೂ ಸ್ಟಡಿ ಮಾಡೋರಿದ್ರಿ ಅಂತಂದ ಹೇಳಿದ್ರೆ ಕರ್ನಾಟಕ ಜಿಯೋಗ್ರಫಿ ಅಂತಂದ ಹೇಳಿ ನಂದು ಪ್ಲೇ ಲಿಸ್ಟ್ ಐತೆ. ನಂದು ಯೂಟ್ಯೂಬ್ ಓಪನ್ ಮಾಡ್ರಿ, ಪ್ಲೇ ಲಿಸ್ಟ್ ಹೋಗ್ರಿ, ಕರ್ನಾಟಕ ಜಿಯೋಗ್ರಫಿ. ಅಲ್ಲೇನಂತಂದ ಹೇಳಿದ್ರೆ ವಿತ್ ಡೈಗ್ರಾಮೆಟಿಕ್. ಸೊ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ನದಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ, ಅದನ್ನ ನೋಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದಾನ, ಎ ವ್ಯಾಲ್ಯೂ 16 ಕೊಟ್ಟಿದಾನ, ಬಿ ವ್ಯಾಲ್ಯೂ ಎಷ್ಟಂದ್ರೆ 26 ಕೊಟ್ಟಿದಾನ, ಸಿ ವ್ಯಾಲ್ಯೂ 32 ಕೊಟ್ಟಿದಾನ, ಡಿ ವ್ಯಾಲ್ಯೂ 4th ಪ್ರಪೋರ್ಷನಲ್ ಕಂಡಿಡಿ ಅಂತಂದ ಹೇಳಿದಾನ. ಮೊದಲು ನಾವ್ ಇನ್ನೇನ್ ಮಾಡ್ಬೇಕು, A:B:AA:C:D ಈ ರೂಪದಲ್ಲಿ ಬರ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾರ್ಮಲ್ ಆಗಿ ಸಾಲ್ವ್ ಮಾಡ್ಕೋಬೇಕು. ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತಿಲ್ಲ ನೋಡ್ರಿ. ಎಸ್, ಕರೆಕ್ಟ್ ಬರುತ್ತಿಲ್ಲ ಅಂತ ನೋಡ್ರಿ. ಅದಾದ ನಂತರ ಇಲ್ಲಿ ಒಂದು ಕ್ವಶನ್ ಏನಂತಂದ ಹೇಳಿದ್ರೆ ಗಂಗಾ ನದಿ ಈ ತರ ಹರಿದೋಗುತ್ತಾ, ಅದಾದ ನಂತರ ಯಮುನಾ ನದಿ ಬಂದ್ ಸೇರುತ್ತ. ಎಲ್ಲಿ ಬಂದ್ ಸೇರುತ್ತ ಅಂತಂದ ಹೇಳಿದ್ರೆ ಅಲಹಾಬಾದ್ ಒಳಗಡೆ ಬಂದ್ ಸೇರುತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿ ನಂಗ ಸೊ ಆನ್ಸರ್ ಹಾಕ್ರಿ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ. ಸೊ ಇನ್ನೂ ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ತಾವ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.